ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಎಸ್ಕೇಪ್ ಫ್ರಮ್ ಅಲ್ಕಟ್ರಾಸ್ ಅನ್ನುವಂಥ ಸಿನಿಮಾನ. ಇದೊಂದು ಜೈಲ್ ಬ್ರೇಕ್ ಸಿನಿಮಾ, ಹಾಗೆ ಒಂದು ನೈಜ ಕಥೆಯೂ ಹೌದು. ಹೇಗೆ ಮತ್ತು ಯಾವ ರೀತಿಯಲ್ಲಿ 3 ಕೈದಿಗಳು ವಿಶ್ವದ ಅತ್ಯಂತ ಸೇಫೆಸ್ಟ್ ಜೈಲಿಂದ ತಪ್ಪಿಸಿಕೊಂಡರು ಅನ್ನುವಂಥದ್ದನ್ನು ತೋರಿಸಲಾಗಿದೆ. ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಸಿನಿಮಾ ಕಥೆನ ಶೇರು ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಕತೆ ಶುರುವಾಗುವುದು 1908ರಲ್ಲಿ. ಅದು ತೂಫಾನಿನ ರಾತ್ರಿ. ಕೆಲವು ಪೊಲೀಸರು ಫ್ರಾಂಕ್ ಮೊರಿಸ್ ಅನ್ನುವಂಥ ಒಬ್ಬ ಖತರ್ನಾಕ್ ಕೈದಿಯನ್ನು ಎಲ್ಲಿಗೂ ಕರೆದುಕೊಂಡು ಹೋಗುತ್ತಿದ್ದರು. ಬೋಟ್ನಲ್ಲಿ ಕುಳಿತು ಆ ಕೈದಿ ನೋಡಿದಾಗ ದೂರದ ದ್ವೀಪದಲ್ಲಿ ಆತನಿಗೆ ಒಂದು ಜೈಲು ಕಾಣಿಸುತ್ತೆ. ಈ ಜೈಲಿನ ಹೆಸರು ಅಲ್ಕಟ್ರಾಸ್. ಎಂಟದ ಬಂಟನಿಗೂ ತಪ್ಪಿಸಿಕೊಂಡು ಹೋಗೋದು ಕಷ್ಟ. ಸಮುದ್ರದ ನಡುವೆ ಇರುವ ದ್ವೀಪದಲ್ಲಿ ಇದನ್ನು ನಿರ್ಮಿಸಿದ್ದರು. ಅದನ್ನು 4 ಕಡೆಯಿಂದಲೂ ಸಮುದ್ರ ಸುತ್ತುವರೆದಿತ್ತು. ಈಗ ಕೈದಿನ ಜೈಲು ಒಳಗೆ ತರಲಾಗುತ್ತೆ. ಆ ಕೈದಿ ಇಷ್ಟರವರೆಗೆ ಅದೆಷ್ಟು ಜೈಲುಗಳಿಂದ ಗಾರ್ಡ್ಸ್ನವರಿಗೆ ಪಂಗನಾಮ ಹಾಕಿ ಓಡಿ ಹೋಗಿದ್ದ. ಆದರೆ ಜೈಲಿನಿಂದ ಓಡಲು ಇಷ್ಟರವರೆಗೆ ಯಾರು ಯೋಚನೆ ಕೂಡ ಮಾಡಿಯೇ ಇರಲಿಲ್ಲ. ಮೊದಲು ಫ್ರಾಂಕ್ ಮೊರಿಸ್ನ ಚೆನ್ನಾಗಿ ತಲಾಶೆ ಮಾಡ್ತಾರೆ. ಎಲ್ಲ ಫಾರ್ಮಾಲಿಟೀಸ್ ಅಂದರೆ ಚೆಕಿಂಗ್ ಪೂರ್ತಿ ಆದ ನಂತರ ಅವನನ್ನು ಜೈಲಿನಲ್ಲಿ ಹಾಕಲಾಗುತ್ತೆ. ಅಲ್ಲೇ ಅವನು ತನ್ನ ಪೂರ್ತಿ ಜೀವನ ಕಳೆಯಬೇಕಾಗಿತ್ತು. ಎಲ್ಲಿ ಬಂದು ಸಿಕ್ಕಿಬಿದ್ದ ಮರ ಅಂತ ಮನಸ್ಸಲ್ಲಿ ಅಂದುಕೊಳ್ತಾನೆ. ಈ ಜೈಲಿನಲ್ಲಿ ಆಟೋಮ್ಯಾಟಿಕ್ ಡೋರ್ಸ್ ಮತ್ತು ಮೆಟಲ್ ಡಿಟೆಕ್ಟರ್ನಂತಹ ಸುರಕ್ಷೆಯ ವ್ಯವಸ್ಥೆಗಳಿದ್ದವು. ಇವತ್ತಿನ ಕಾಲಕ್ಕೆ ಹೋಲಿಸಿದರೆ 1960ರ ಜೈಲ್ ಇದು ಕೂಡ ಒಂದು ಅಡ್ವಾನ್ಸ್ಡ್ ಜೈಲ್ ಅನ್ನಬಹುದು. ಹಾಗೆ ಜೈಲಿನ ಸೆಕ್ಯೂರಿಟಿ ಗ್ಯಾಪ್ ಏರಿದಂತೆ ತುಂಬಾನೇ ಟೈಟ್ ಆಗಿರುತ್ತೆ. ಮರುದಿನ ಬೆಳಿಗೊಬ್ಬ ಗಾರ್ಡ್ ಕೈದಿಗಳ ಸಂಖ್ಯೆ ಸರಿದೆ ಅಂತ ಎಣಿಸ್ತಾನೆ. ಬಳಿಕ ಕೈದಿಗಳ ಸೆಲ್ ತೆರೆಯಲಾಗುತ್ತೆ. ಇಲ್ಲಿ ಒಂದು ಸೆಲ್ ಮೇಲೆ ಒಂದರಂತೆ 3 ಸೆಲ್ಗಳು ಇರುತ್ತವೆ. ಅದರ ಮೇಲೆ ಚಾವಣಿ ಇತ್ತು. ಕೈದಿಗಳನ್ನು ಲೈನ್ನಲ್ಲಿ ಮೆಸ್ಗೆ ಬ್ರೇಕ್ಫಾಸ್ಟ್ಗಾಗಿ ಕಳಿಸಲಾಗುತ್ತೆ. ಅಲ್ಲಿ ಒಬ್ಬ ಕೈದಿ ಮಾರಿಸ್ನ ವಿಚಿತ್ರ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಅವನ ಹೆಸರು ಲಿಟ್ಮಸ್ ಆಗಿತ್ತು. ಮಾರಿಸ್ ಇಲ್ಲಿ ಲಿಟ್ಮಸ್ ಅನ್ನುವಂಥ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಲಿಟ್ಮಸ್ ಬಳಿ ಒಂದು ಸಾಕು ಇಲ್ಲಿತ್ತು. ಲಿಟ್ಮಸ್ ಅದಕ್ಕೆ ತಿಂಡಿ ತಿನ್ನಿಸ್ತಾನೆ. ಇಲ್ಲಿ ಮಾರಿಸ್ ಮತ್ತು ಲಿಟ್ಮಸ್ನ ಫ್ರೆಂಡ್ಶಿಪ್ ಆಗುತ್ತೆ. ಅದೇ ಸಮಯಕ್ಕೆ ಮಾರಿಸ್ನ ಗಮನ ಉಲ್ಪನವ ಮತ್ತೊಬ್ಬ ಕೈದಿ ಮೇಲೆ ಬೀಳುತ್ತೆ. ಅವನು ಫ್ರಾಂಕ್ ಮೊರಿಸ್ನ ಬೇಕಂತಲೇ ಗುರಾಯಿಸಿಕೊಂಡು ನೋಡುತ್ತಿದ್ದ. ಫ್ರಾಂಕ್ ಮೊರಿಸ್ ಅವನ ಬಗ್ಗೆ ಗಮನ ಕೊಡದೆ ಲಿಟ್ಮಸ್ ಹತ್ತಿರ ಮಾತಾಡ್ತಾನೆ. ಅದೇ ದಿನ ಮಾರಿಸ್ನ ಜೈಲಿನ ವಾರ್ಡನ್ ತನ್ನ ಬಳಿಗೆ ಬ್ರೀಫಿಂಗ್ ಆಗಿ ಕರೆಸ್ತಾನೆ ಮತ್ತು ಬೆದರಿಸುತ್ತಾ ಹೇಳ್ತಾನೆ, ಒಂದು ವೇಳೆ ಯಾವುದೇ ಕೈದಿ ಜೈಲಿಂದ ಓಡಲು ಪ್ರಯತ್ನ ಪಟ್ಟಾಗ ಆತನನ್ನು ಇದೇ ಜೈಲಿನಲ್ಲಿ ಹಾಕಲಾಗುತ್ತೆ. ಮತ್ತು ಆತ ಒಂದು ನೈಲ್ ಕಟರ್ ಎತ್ತಿಕೊಂಡು ತನ್ನ ಬಗ್ಗೆ ಹಾಗೂ ಜೈಲಿನ ಬಗ್ಗೆ ಹೊಗಳುತ್ತಾ ಹೇಳ್ತಾನೆ. ನಂತರ ಮಾರಿಸ್ಗೆ ಜೈಲಿನ ನಿಯಮಗಳನ್ನು ಹೇಳುತ್ತಾ ನೈಲ್ ಕಟರ್ ಇರ್ತಾನೆ. ಅಲ್ಲಿ 2 ನೈಲ್ ಕಟರ್ಗಳು ಇರುತ್ತವೆ. ವಾರ್ಡನ್ ಹೇಳ್ತಾನೆ, ನಿನ್ನ ಬೇಟೆಗಳು ಯಾರಾದ್ರೂ ಇಬ್ಬರು ಬರಬಹುದು. ಮಾರಿಸ್ ಹೇಳ್ತಾನೆ, ನನ್ನವರು ಯಾರು ಇಲ್ಲ, ನನ್ನ ಫ್ಯಾಮಿಲಿ ಕೂಡ ಇಲ್ಲ. ವಾರ್ಡನ್ ಈಗ ಚೇರ್ನಿಂದ ಎದ್ದು ಅವನನ್ನು ಹೆದರಿಸಲು ಪ್ರಯತ್ನ ಮಾಡ್ತಾನೆ ಮತ್ತು ಹೇಳ್ತಾನೆ, ಈ ಜೈಲಿಂದ ಓಡಲು ಪ್ರಯತ್ನ ಪಟ್ಟವರಲ್ಲಿ ಕೆಲವರನ್ನು ಹಿಡಿಯಲಾಯಿತು. ಇನ್ನು ಕೆಲವರು ಓಡುತ್ತಿರುವಾಗ ಗುಂಡು ಹೊಡೆದು ಸಾಯಿಸಲಾಯಿತು ಮತ್ತು ಕೆಲವರು ಸಮುದ್ರದಲ್ಲಿ ಮುಳುಗಿ ಸತ್ತರು. ಅಂದರೆ ಈ ಜೈಲಿಂದ ಇಷ್ಟರವರೆಗೆ ಯಾರು ತಪ್ಪಿಸಿಕೊಂಡು ಹೋಗಿಲ್ಲ, ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಮಾರಿಸ್ ಇದೆಲ್ಲ ಕೇಳಿ ಏನು ಮಾತಾಡದೆ ಅಲ್ಲಿಂದ ಹೋಗ್ತಾನೆ. ಈಗ ನೈಲ್ ಕಟರ್ ಇದ್ದ ಜಾಗದಲ್ಲಿ ಒಂದೇ ನೈಲ್ ಕಟರ್ ಇತ್ತು. ಮಾರಿಸ್ ವಾರ್ಡನ್ನ ಕಣ್ಣಿಗೆ ಬೀಳದಂತೆ ಅದನ್ನು ಕದ್ದುಕೊಂಡು ಹೋಗಿದ್ದ. ಅಸಲಿಗೆ ಅದೊಂದು ಸಣ್ಣ ವಸ್ತು ಆಗಿತ್ತು. ಆದ್ರೆ ಅವನಿಗೆ ತಿಳಿದಿತ್ತು ಅಲ್ಕಟ್ರಾಸ್ ನಂತ ಜೈಲಿನಲ್ಲಿ ಒಂದು ನೈಲ್ ಕಟರ್ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ. ವಾರ್ಡನ್ ಹತ್ತಿರ ಮಾರಿಸ್ನ ಪೇಪರ್ ಇರುತ್ತೆ. ಅದರಲ್ಲಿ ಮಾರಿಸ್ನ ಐಕ್ಯೂ ಸುಪೀರಿಯರ್ ಎಂದು ಬರೆಯಲಾಗಿತ್ತು. ಮಾರಿಸ್ನ ಐಕ್ಯೂ ಹೆಚ್ಚಿತ್ತು. ವಾರ್ಡನ್ ಮಾತ್ರ ಅದನ್ನು ಕಡೆಗಣಿಸಿದ್ದ. ಆತ ಮಾರಿಸ್ನ ಕೈಯಲ್ಲಿ ನೈಲ್ ಕಟರ್ ಇತ್ತು. ಅದನ್ನು ಅವನು ಬೈಬಲ್ ಬುಕ್ಕಿನಲ್ಲಿ ಅವಿತಿ ಇಡ್ತಾನೆ. ಮರುದಿನ ಸ್ನಾನ ಮಾಡುವಾಗ ಉಲ್ಪು ಮಾರಿಸ್ ಹತ್ತಿರ ಬಂದು ಸ್ನಾನ ಮಾಡ್ತಾನೆ ಮತ್ತೆ ಅವನಿಗೆ ತೊಂದರೆ ಕೊಡಲು ಆರಂಭಿಸ್ತಾನೆ. ಮಾರಿಸ್ ಕೋಪದಲ್ಲಿ ಅವನ ಹೊಡೆದು ಬಡಿದು ಹಾಕ್ತಾನೆ. ಅವನ ಈ ವರ್ತನೆ ಜೈಲ್ ಒಳಗೆ ಅವನಿಗೆ ಒಂದು ಗೌರವ ಸಿಗುವ ಹಾಗೆ ಮಾಡುತ್ತೆ. ಇದರ ನಂತರ ಅವನಿಗೆ ಸುಮ್ಮನೆ ತೊಂದರೆ ಕೊಡಲು ಯಾರು ಕೂಡ ಹೋಗ್ತಾ ಇರಲಿಲ್ಲ. ಮರುದಿನ ಮುಂಜಾನೆ ಒಬ್ಬ ಗಾರ್ಡ್ ಮಾರಿಸ್ನ ಕೆಲಸಕ್ಕಾಗಿ ಲೈಬ್ರರಿಗೆ ಕರ್ಕೊಂಡು ಬರ್ತಾನೆ. ಲೈಬ್ರರಿಯನ್ನೇ ಮಾರಿಸ್ ತನ್ನ ಮನೆ ಅಂದುಕೊಂಡು ಬಿಡುತ್ತಾನೆ. ಅಲ್ಲಿ ಅವನ ಭೇಟಿ ಜೈಲಿನ ಲೈಬ್ರರಿಯನ್ ಇಂಗ್ಲಿಷ್ ಅನ್ನೋ ವ್ಯಕ್ತಿ ಜೊತೆ ಆಗುತ್ತೆ. ಇಬ್ಬರು ಜನರನ್ನು ಕೊಂದಿದ್ದಕ್ಕೆ ಆತನಿಗೆ ಶಿಕ್ಷೆ ಜೀವನ ಪರ್ಯಂತ ಕೊಡಲಾಗಿತ್ತು. ಅಸಲಿಗೆ ಅವನು ಅದನ್ನು ಸೆಲ್ಫ್ ಡಿಫೆನ್ಸ್ಗಾಗಿ ಮಾಡಿದ್ದ. ಆದರೆ ಇಂಗ್ಲಿಷ್ ಕಪ್ಪಾಗಿದ್ದು ಸತ್ತವರು ಬಿಳಿಯರಾಗಿದ್ದರಿಂದ ಆತನಿಗೆ ಶಿಕ್ಷೆ ವಿಧಿಸಲಾಗಿತ್ತು. ಇಷ್ಟಾದರೂ ಇಬ್ಬರು ಇಲ್ಲಿ ಒಳ್ಳೆಯ ದೋಸ್ತಿಗಳಾಗ್ತಾರೆ. ಮಾರಿಸ್ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದು ಬಿಟ್ಟು ಪುಸ್ತಕ ಓದುತ್ತಾ ಇಲ್ಲೇ ಸಮಯ ಕಳೆಯುತ್ತಿದ್ದ. ವಾಸ್ತವವಾಗಿ ಇಂಗ್ಲಿಷ್ ಮತ್ತು ಫ್ರಾಂಕ್ಗೆ ಹಿಸ್ಟರಿ ಮೇಲೆ ಬರೆದ ಪುಸ್ತಕಗಳು ಅಂದ್ರೆ ತುಂಬಾನೇ ಇಷ್ಟವಾಗಿದ್ದವು. ಅದರಿಂದಲೇ ಅವರಿಬ್ಬರ ನಡುವೆ ಒಳ್ಳೆಯ ಫ್ರೆಂಡ್ಶಿಪ್ ಆಗಿತ್ತು. ಹೊರಗಡೆ ಮೈದಾನದಲ್ಲಿ ಮಾರಿಸ್ನ ಭೇಟಿ ಡಾಕ್ ಅನ್ನೋ ವ್ಯಕ್ತಿ ಜೊತೆ ಆಗುತ್ತೆ. ಅವನಿಗೆ ಪೇಂಟಿಂಗ್ ಮಾಡುವುದು ತುಂಬಾನೇ ಇಷ್ಟವಿತ್ತು. ತುಂಬಾನೇ ಒಳ್ಳೆ ಪೇಂಟಿಂಗ್ ಬಿಡಿಸುತ್ತಿದ್ದ. ತನ್ನ ಹೆಚ್ಚಿನ ಸಮಯ ಪೇಂಟಿಂಗ್ ಮಾಡುವುದರಲ್ಲೇ ಕಳೆಯುತ್ತಿದ್ದ. ಅವನ ಪ್ರಕಾರ ಅಲ್ಕಟ್ರಾಸ್ ಜೈಲಿನಲ್ಲಿ ಯಾವುದೇ ವ್ಯಕ್ತಿ ಹುಚ್ಚಾಗಬಹುದಾಗಿತ್ತು. ಅವನ ಪೇಂಟಿಂಗ್ ಮಾಡೋ ಹುಚ್ಚು ಅವನ ತಲೆಯನ್ನು ಇಷ್ಟರವರೆಗೆ ಸರಿಯಾಗಿ ಇಟ್ಟಿತ್ತು. ತನ್ನ ಪೇಂಟಿಂಗ್ನಲ್ಲಿ ಅವನೊಂದು ಚಿತ್ರ ಬಿಡಿಸ್ತಾನೆ. ಅಸಲಿಗೆ ಡಾಕ್ ಒಬ್ಬ ಒಳ್ಳೆಯ ಮನುಷ್ಯ ಆಗಿದ್ದ. ಈಗ ಅವನು ಮಾರಿಸ್ ಉಲ್ಪು ಕೈಗೆ ಸಿಗದಂತೆ ಇರಲು ಹೇಳ್ತಾನೆ. ಯಾಕಂದ್ರೆ ಮಾರಿಸ್ ಅವನ ಜೊತೆ ಹೊಡೆದಾಡಿದ್ದ. ಬಳಿಕ ಮಾರಿಸ್ ಅಲ್ಲಿ ಕುಳಿತ ಇಂಗ್ಲಿಷ್ ಹತ್ತಿರ ಹೋಗ್ತಾನೆ ಮತ್ತು ಅವನ ಹತ್ತಿರ ಈ ಜೈಲಿನ ಬಗ್ಗೆ ವಿಷಯ ಕೇಳ್ತಾನೆ. ಇಂಗ್ಲಿಷ್ ಹೇಳ್ತಾನೆ, ಈ ಜೈಲಿನಿಂದ ತಪ್ಪಿಸಿಕೊಂಡು ಹೋಗೋದು ಅಷ್ಟೊಂದು ಸುಲಭವಿಲ್ಲ. ಏಕೆಂದರೆ ಜೈಲಿನಿಂದ ತಪ್ಪಿಸಿಕೊಂಡು ಹೋಗೋ ಮೊದಲು ನಿನ್ನ ಸೆಲ್ನಿಂದ ಹೊರಬರಬೇಕು. ಸೆಲ್ನಿಂದ ಹೊರಬಂದರೂ ಕೂಡ ಬ್ಯಾರಿಕೇಡ್ ಪಾರು ಮಾಡಬೇಕಾಗುತ್ತೆ. ಹೊರಗಡೆ ಯಾವಾಗಲೂ ಸ್ನೈಪರ್ಸ್ ಇರ್ತಾರೆ. ಇನ್ನು ಸುರಂಗ ಕೊರೆಯಲು ಸಾಧ್ಯವಿಲ್ಲ. ಏಕೆಂದರೆ ಈ ದ್ವೀಪ ಒಂದು ಗಟ್ಟಿಯಾದ ಬಂಡೆಕಲ್ಲು ಆಗಿತ್ತು. ಒಂದು ವೇಳೆ ಹೇಗೂ ಪ್ರಯತ್ನ ಮಾಡಿ ಹೊರಗೆ ಬಂದರೂ ಕೂಡ ಎದುರುಗಡೆ ವಿಶಾಲವಾದ ಸಮುದ್ರವಿತ್ತು. ಅದರ ಕಿನಾರೆ 4 ಕಿಲೋಮೀಟರ್ನಷ್ಟು ದೂರವಿದೆ. ಇಲ್ಲಿ ಸಮುದ್ರದ ನೀರು ವರ್ಷಗಟ್ಟಲೆ ಐಸ್ನಂತೆ ಇರುತ್ತೆ. ಒಂದು ವೇಳೆ ನೀರಲ್ಲಿ ಇಳಿದರೂ ಕೂಡ ಮೂಳೆಗಳು ಕೆಲವೇ ಕ್ಷಣದಲ್ಲಿ ಹೆಪ್ಪುಗಟ್ಟಿ ಬಿಡುತ್ತವೆ. ಕೊನೆ ಪಕ್ಷ ಯಾರಾದರೂ ಒಳ್ಳೆ ಈಜುಗಾರನಾದರೂ ಕೂಡ ಆತನು ಹೆಚ್ಚು ದೂರ
ಮತ್ತು ಹೆಚ್ಚು ಸಮಯ ಈಜಲು ಅಸಾಧ್ಯವಾಗಿತ್ತು. ಈ ಜೈಲಿನಲ್ಲಿ ಪ್ರತಿದಿನ 12 ಬಾರಿ ಕೈದಿಗಳ ಸಂಖ್ಯೆ ಎಣಿಸಲಾಗುತ್ತದೆ ಅಂತ ಹೇಳ್ತಾನೆ. ನಂತರ ರಾತ್ರಿ ವೇಳೆ ಒಬ್ಬ ಗಾರ್ಡ್ ಮಾರಿಸ್ನ ಕಾರ್ಪೆಂಟರ್ ಕೆಲಸಕ್ಕೆ ಹಾಕ್ತಾನೆ. ಅದರಲ್ಲಿ ಪ್ರತಿ ಗಂಟೆಗೆ 12 ಸೆಂಟ್ಸ್ನಂತೆ ಹಣ ಕೂಡ ಸಿಗುತ್ತಿತ್ತು. ಫ್ರಾಂಕ್ ಮಾರಿಸ್ಗೆ ಸಮಸ್ಯೆಗಳು ಒಂದರಂತ ಮತ್ತೊಂದು ಬರಲಿದ್ದವು. ಅದು ಅವನಿಗೆ ಗೊತ್ತಿರಲೇ ಇಲ್ಲ. ಮರುದಿನ ಎಲ್ಲ ಕೈದಿಗಳು ಮೈದಾನದಲ್ಲಿದ್ದಾಗ ಉಲ್ಫ್ ಮಾರಿಸ್ ಮೇಲೆ ದಾಳಿ ಮಾಡಲು ಹೋಗ್ತಾನೆ. ಈ ಸಲ ಅವನ ಹತ್ತಿರ ಒಂದು ಸಣ್ಣ ವೆಪನ್ ಕೂಡ ಇರುತ್ತೆ. ಮಾತ್ರ ಸರಿಯಾದ ಸಮಯಕ್ಕೆ ಡಾಕ್ ಫ್ರಾಂಕ್ ಮಾರಿಸ್ನ ಎಚ್ಚರಗೊಳಿಸ್ತಾನೆ. ಹೇಗೂ ಫ್ರಾಂಕ್ ತನ್ನ ಜಾಕೆಟ್ ಸಹಾಯದಿಂದ ಆ ದಾಳಿಯನ್ನು ತಡೆಯುತ್ತಾನೆ. ಉಲ್ಫ್ ಮತ್ತು ಫ್ರಾಂಕ್ ನಡುವೆ ಫೈಟ್ ಶುರುವಾಗುತ್ತೆ. ಗಾರ್ಡಿಗೆ ತಡೆಯಲು ಬಂದಾಗ ಉಲ್ಫ್ ಗಾರ್ಡ್ ಮೇಲೆ ದಾಳಿ ಮಾಡ್ತಾನೆ. ಆದರೆ ಸ್ನೈಪರ್ಸ್ ಗನ್ ಪಾಯಿಂಟ್ ಮಾಡಿ ಅವನನ್ನು ತಡೆಯುತ್ತಾರೆ. ಬಳಿಕ ಉಲ್ಫ್ ಮತ್ತು ಮಾರಿಸ್ನ ಡಿ ಬ್ಲಾಕ್ನ ಸಾಲಿಟರಿ ಕಂಪೈನ್ಮೆಂಟ್ಗೆ ಹಾಕಲಾಗುತ್ತೆ. ಸಾಲಿಟರಿ ಕಂಪೈನ್ಮೆಂಟ್ನಲ್ಲಿ ಕೈದಿಗಳನ್ನು ಒಬ್ಬಂಟಿಯಾಗಿ ಇಡಲಾಗುತ್ತಿತ್ತು. ಅದೊಂದು ಪಂಜರದಂತೆ ಇದ್ದು ಅಲ್ಲಿಗೆ ಯಾರೊಬ್ಬರು ಹೋಗಲು ಇಷ್ಟಪಡ್ತಾ ಇರಲಿಲ್ಲ. ಮತ್ತೆ ಈಗ ಫ್ರಾಂಕ್ ತನ್ನನ್ನು ಬಚಾವ್ ಮಾಡಿಕೊಳ್ಳಲು ಇದರೊಳಗೆ ಹೋಗಬೇಕಾಗಿ ಬರುತ್ತೆ. ಇದರಿಂದ ಅವನಿಗೆ ಸಿಟ್ಟು ಕೂಡ ಬರುತ್ತೆ. ಉಲ್ಫ್ನಲ್ಲಿ ಹೆಚ್ಚು ದಿನ ಇಡಲಾಗುತ್ತೆ. ಅಸಲಿಗೆ ಆತ ಮೊದಲು ದಾಳಿ ಮಾಡಿದ್ದ. ಆದರೆ ಮಾರಿಸ್ನ 2 ದಿನ ನಂತರ ತೆಗೆಯಲಾಗುತ್ತೆ. ಮಾರಿಸ್ನ ಖುಷಿಗೊಳಿಸಲು ಅವನ ಸೆಲ್ಗೆ ಲಿಟ್ಮಸ್ ತನ್ನ ಸಾಕು ಇಲಿಯ ಮೂಲಕ ವೆಲ್ಕಮ್ ನೋಟ್ ಕಳಿಸ್ತಾನೆ. ಕೆಲವು ದಿನ ಬಳಿಕ ಮಾರಿಸ್ ಪಕ್ಕದ ಸೆಲ್ಗೆ ಒಬ್ಬ ಹೊಸ ಕೈದಿಯನ್ನು ತರಲಾಗುತ್ತೆ. ಅವನ ಹೆಸರು ಚಾರ್ಲಿ ಒಂದು ದೊಡ್ಡ ಕಳ್ಳತನ ಮಾಡಿ ಬಂದಿದ್ದ. ಚಾರ್ಲಿ ಹೇಳ್ತಾನೆ ತಾನು ಬಾರ್ಡರ್ ಕ್ರಾಸ್ ಮಾಡಿ ಬಂದದಕ್ಕೆ ತನಗೆ ದುಃಖವಿದೆ. ಯಾಕಂದ್ರೆ ಅವನ ಈ ತಪ್ಪು ಅವನಿಗೆ ಹೆಚ್ಚಿನ ಶಿಕ್ಷೆ ಸಿಗುವಂತೆ ಮಾಡಿತ್ತು. ಮಾರಿಸ್ ಮತ್ತು ಚಾರ್ಲಿ ನಡುವೆ ಫ್ರೆಂಡ್ಶಿಪ್ ಕೂಡ ಆಗುತ್ತೆ. ಇದರ ನಂತರ ಹೊರಗೆ ಚಾರ್ಲಿ ಲಿಟ್ಮಸ್ ಮತ್ತು ಡಾಕ್ನ ಕೂಡ ಭೇಟಿಯಾಗ್ತಾನೆ. ಮಾರಿಸ್ ಡಾಕ್ ಹತ್ತಿರ ಅವನ ಪೇಂಟಿಂಗ್ ಬಗ್ಗೆ ಕೇಳ್ತಾನೆ. ಅಸಲಿಗೆ ಡಾಕ್ಗೆ ಪೇಂಟಿಂಗ್ ಬಿಡಿಸುವುದು ತುಂಬಾನೇ ಇಷ್ಟವಾಗಿತ್ತು. ಆತ ಅದರಲ್ಲಿ ಹೆಚ್ಚು ಸಮಯ ಕಳೆಯಲು ಬಯಸುತ್ತಿದ್ದ. ಇನ್ನೊಂದೆಡೆ ವಾರ್ಡನ್ ನೈಲ್ ಕಟರ್ ತಿರುಗಿಸುತ್ತಾ ಕೈದಿಗಳ ಸೆಲ್ ಮೇಲೆ ಒಂದು ಕಣ್ಣು ಇಟ್ಟಿದ್ದ. ಆಗ ಅವನ ನೈಲ್ ಕಟರ್ ಮಿಸ್ ಆಗಿ ಡಾಕ್ನ ಸೆಲ್ ನಲ್ಲಿ ಬೀಳುತ್ತೆ. ಅಲ್ಲಿ ವಾರ್ಡನ್ಗೆ ಹಲವಾರು ಪೇಂಟಿಂಗ್ ಜೊತೆ ಅವನ ಪೇಂಟಿಂಗ್ ಕೂಡ ಸಿಗುತ್ತೆ. ಒಬ್ಬ ಗಾರ್ಡ್ನ ಕೂಡಲೇ ಕರೆದು ಡಾಕ್ನ ಪೇಂಟಿಂಗ್ ಫೆಸಿಲಿಟಿ ಕಸಿಯಲು ಆರ್ಡರ್ ಕೊಡ್ತಾನೆ. ವಾಸ್ತವವಾಗಿ ಡಾಕ್ ವಾರ್ಡನ್ನ ಪೇಂಟಿಂಗ್ ರಚಿಸಿದ್ದು ವಾರ್ಡನ್ಗೆ ಇಷ್ಟವಾಗಿರಲಿಲ್ಲ. ಒಬ್ಬ ಗಾರ್ಡ್ ಬಂದು ಡಾಕ್ನ ಎಲ್ಲ ಪೇಂಟಿಂಗ್ ಸಾಮಾನುಗಳನ್ನು ಕಸಿದುಕೊಂಡು ಬಿಡ್ತಾನೆ. ಡಾಕ್ಗೆ ತುಂಬಾನೇ ಬೇಸರವಾಗುತ್ತೆ. ಆತನ ಬಳಿ ಇದನ್ನು ಬಿಟ್ಟರೆ ಬೇರೇನೂ ಇರಲೇ ಇಲ್ಲ. ಫ್ರಾಂಕ್ ಡಾಕ್ಗೆ ಹಲವಾರು ಬಾರಿ ಸಮಜಾಯಿಸಲು ಪ್ರಯತ್ನ ಪಡ್ತಾನೆ. ಇಲ್ಲಿ ಬದುಕಬೇಕಲ್ವಾ, ಅದರ ಬಗ್ಗೆ ಚಿಂತೆ ಮಾಡೋದು ಬಿಡು ಅಂತ. ಆದರೆ ಡಾಕ್ ಈ ಘಟನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ. ಮರುದಿನ ಕಾರ್ಪೆಂಟರ್ ರೂಮಿಗೆ ಹೋಗೋ ಮೊದಲು ಮಾರಿಸ್ ಡಾಕ್ಟರ್ಗೆ ಸಮಾಧಾನ ಆಗಲು ಹೇಳ್ತಾನೆ. ಡಾಕ್ ಏನು ಕೂಡ ಹೇಳುವುದಿಲ್ಲ. ಡಾಕ್ನ ಈ ಸಿಚುವೇಶನ್ ನೋಡಿ ಮಾರಿಸ್ ಒಬ್ಬ ಗಾರ್ಡ್ಗೆ ಡಾಕ್ ಮೇಲೆ ಒಂದು ಕಣ್ಣಿಡಲು ಹೇಳ್ತಾನೆ. ಗಾರ್ಡ್ ಅವನ ಮಾತಿಗೆ ಗಮನ ಕೊಡದೆ ಅದನ್ನು ತಳ್ಳಿ ಹಾಕ್ತಾನೆ. ಇತ್ತ ಡಾಕ್ ಈಗ ಮಾರಿಸ್ ಕೆಲಸದ ಡ್ರೆಸ್ ನಲ್ಲಿ ಏನೋ ಇಡ್ತಾನೆ. ನಂತರ ಏನೋ ಕೆಲಸಕ್ಕಾಗಿ ವರ್ಕ್ಶಾಪ್ ನಿಂದ ಸುತ್ತಿಗೆ ಕೇಳ್ತಾನೆ. ಗಾರ್ಡ್ ಅವನಿಗೆ ಸುತ್ತಿಗೆ ಕೊಡ್ತಾನೆ. ಬಳಿಕ ಡಾಕ್ ಗಾರ್ಡ್ನ ಕರೆದು ಅವನ ಎದುರು ತನ್ನ ಕೈ ಬೆರಳು ಕಟ್ ಮಾಡ್ತಾನೆ. ಇದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಮತ್ತೊಬ್ಬ ಗಾರ್ಡ್ ಬಂದು ಡಾಕ್ನ ಕರ್ಕೊಂಡು ಹೋಗ್ತಾನೆ. ಮಾರಿಸ್ ಡಾಕ್ ಹತ್ತಿರ ಹೋಗಲು ಪ್ರಯತ್ನ ಪಟ್ಟರು ಗಾರ್ಡ್ ಅವನನ್ನು ಹತ್ತಿರ ಹೋಗಲು ಬಿಡುವುದಿಲ್ಲ. ಮಾರಿಸ್ಗೆ ಆಗ ತನ್ನ ಜೇಬಿನಲ್ಲಿ ಹೂ ಸಿಗುತ್ತೆ. ಕೋಪದಲ್ಲಿ ಆತ ಗಾರ್ಡ್ಗೆ ಡಾಕ್ನ ಬೆರಳು ಕೊಡುತ್ತಾ ಹೇಳ್ತಾನೆ, ಇದನ್ನು ಕೂಡ ನಿನ್ನ ರಿಪೋರ್ಟ್ ನಲ್ಲಿ ಬರೆ. ಇದರ ನಂತರ ಡಾಕ್ನ ಕತೆ ಏನಾಯ್ತು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿಲ್ಲ. ಬಹುಶಃ ಆತನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿರಬಹುದಂತ ಹೇಳಬಹುದು. ರಾತ್ರಿ ವೇಳೆ ಮಾರಿಸ್ ತನ್ನ ಸೆಲ್ಲಿನಲ್ಲಿ ಡಾಕ್ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತಿದ್ದ. ಮಾರಿಸ್ಗೆ ವೆಂಟಿಲೇಟರ್ ಕಿಟಕಿಯಲ್ಲಿ ಜಿರಲೆ ಹೋಗುತ್ತಿರುವುದು ಕಾಣಿಸುತ್ತೆ. ಅದನ್ನು ನೋಡಿ ಮಾರಿಸ್ ಅಂದುಕೊಳ್ಳುತ್ತಾನೆ, ಬಹುಶಃ ಈ ವೆಂಟ್ ಹೊರಗೆ ಹೋಗಲು ದಾರಿ ಮಾಡಿಕೊಡಬಹುದು. ಅದೇ ಸಮಯಕ್ಕೆ ಅಲ್ಲಿಗೆ ಮ್ಯಾಗಝಿನ್ಸ್ ಮತ್ತು ಬುಕ್ಸ್ ತೆಗೆದುಕೊಂಡು ಇಂಗ್ಲಿಷ್ ಬರುತ್ತಾನೆ. ಇಂಗ್ಲಿಷ್ ಮಾರಿಸ್ಗೆ ಹೇಳ್ತಾನೆ ವಾರ್ಡನ್ ಡಾಕ್ನ ಪೇಂಟಿಂಗ್ ನ ವಸ್ತು ಕಸಿದುಕೊಂಡಿದ್ದಾನೆ. ವಾರ್ಡನ್ಗೆ ಅವನ ಫೋಟೋ ಇಷ್ಟ ಆಗಿಲ್ಲ. ಡಾಕ್ ಕೂಡ ಕೋಪದಲ್ಲಿ ತನ್ನ ಬೆರಳು ಕಟ್ ಮಾಡಿದ್ದ. ಮಾರಿಸ್ ಅವನ ಮಾತಿಗೆ ದುಃಖ ವ್ಯಕ್ತಪಡಿಸ್ತಾನೆ. ಆದರೆ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಮರುದಿನ ಮೆಸ್ನಲ್ಲಿ ವಾರ್ಡನ್ ಮಾರಿಸ್ನ ತನ್ನ ಬಳಿಗೆ ಕರೀತಾನೆ. ಅಲ್ಲಿ ಮಾರಿಸ್ ಡಾಕ್ನ ಕೆಲಸಕ್ಕೆ ವಾರ್ಡನ್ಗೆ ತುಂಬಾನೇ ಬೈಯುತ್ತಾನೆ. ವಾರ್ಡನ್ ಇಂಡೈರೆಕ್ಟ್ ಆಗಿ ಆತನಿಗೆ ನಾಳೆಗೆ ಹಿಡಿತದಲ್ಲಿಡಲು ಹೇಳ್ತಾನೆ. ವಾರ್ಡನ್ ಜೊತೆ ಮಾತುಕತೆ ನಂತರ ಮಾರಿಸ್ಗೆ ಮೆಸ್ನಲ್ಲಿ ಇಬ್ಬರು ಸಹೋದರರು ಸಿಗ್ತಾರೆ. ಅವರ ಪರಿಚಯ ಮೊದಲ ಮಾರಿಸ್ಗೆ ಇತ್ತು. ಹಿಂದೆ ಇದ್ದ ಜೈಲಿನಲ್ಲಿ ಅವನ ಪರಿಚಯ ಅವರಿಗಿತ್ತು. ಅವರ ಹೆಸರುಗಳು ಜಾನ್ ಮತ್ತು ಕ್ಲಾರೆನ್ಸ್. ಇವರಿಗೆ 20 ವರ್ಷಗಳ ಶಿಕ್ಷೆ ವಿಧಿಸಲಾಗಿತ್ತು. ಯಾಕಂದರೆ ಇವರು ಅಟ್ಲಾಂಟಿಕ್ನ ಜೈಲಿನಿಂದ ಪರಾರಿಯಾಗುವಾಗ ಸಿಲುಕಿ ಬಿದ್ದಿದ್ದರು. ಇವರಿಗೆ ಅಲ್ಕಟ್ರಾಸ್ ಜೈಲಿನ ಬಗ್ಗೆ ಮಾತಾಡ್ತಾರೆ. ಹೇಗೆ ಈ ಜೈಲಿಂದ ಓಡೋದು ಕಷ್ಟ ಎಂದು. ಜೈಲು 4 ಕಡೆಯಿಂದ ನೀರಿನಿಂದ ಆವೃತವಾಗಿತ್ತು. ಅವರ ಪ್ರಕಾರ ಇನ್ನು ಪೂರ್ತಿ ಜೀವನ ಇಲ್ಲೇ ಕಳೆಯಬೇಕಾಗಿತ್ತು. ಅವರ ಈ ಮಾತುಕತೆ ಫ್ರಾಂಕ್ ಮಾರಿಸ್ಗೆ ಮನಸ್ಸಲ್ಲಿ ಹೊಸ ಆಲೋಚನೆ ಮೂಡುವಂತೆ ಮಾಡುತ್ತೆ. ಫ್ರಾಂಕ್ ಈಗ ಹೊಸ ಇತಿಹಾಸ ಸೃಷ್ಟಿ ಮಾಡಲು ಬಯಸ್ತಾನೆ. ಈ ಜೈಲಿನಿಂದ ಓಡುವಂತ ಮೊದಲ ವ್ಯಕ್ತಿ ಆಗಲು ಬಯಸ್ತಾನೆ. ರಾತ್ರಿ ವೇಳೆ ಗಾರ್ಡ್ ಮಾರಿಸ್ನ ಸೆಲೆದರಿಂದ ಹಾದು ಹೋಗುತ್ತಿದ್ದಂತೆ ಮಾರಿಸ್ ಲೈಟ್ ಬಂದ್ ಮಾಡಿ ಆ ವೆಂಟಿಲೇಟರ್ ವಿಂಡೋದ ಕಾರ್ನರ್ ಸಿಮೆಂಟ್ ನ ನೈಲ್ ಕಟರ್ ಮೂಲಕ ಕೊರೆಯಲು ಶುರು ಮಾಡ್ತಾನೆ. ಆಶ್ಚರ್ಯಕರ ವಿಷಯವೇನೆಂದ್ರೆ ಆ ಗೋಡೆ ಸುಲಭದಲ್ಲಿ ಒಡೆಯುತ್ತಿತ್ತು. ಗಾರ್ಡ್ನ ಹೆಜ್ಜೆ ಸಪ್ಪಳ ಕೇಳಿ ಮಾರಿಸ್ ಮತ್ತೆ ಲೈಟ್ ಆನ್ ಮಾಡಿ ಇದ್ದ ಜಾಗಕ್ಕೆ ಮತ್ತೆ ಮಲಗಲು ಹೋಗಿ ನೈಲ್ ಕಟರ್ ಬೈಬಲ್ನಲ್ಲಿ ಅವಿತು ಇಡ್ತಾನೆ. ಗಾರ್ಡ್ ಅವನನ್ನು ನೋಡಿ ಹೋಗ್ತಾನೆ. ನಿಧಾನವಾಗಿ ಸಮಯ ಕೂಡ ಅವನಿಗೆ ಸಾಥ್ ಕೊಡುತ್ತೆ. ಮತ್ತೆ ನಿಧಾನವಾಗಿ ಗ್ರಿಲ್ ಹತ್ತಿರದ ಸಿಮೆಂಟ್ ಕೂಡ ವೀಕ್ ಆಗಲು ಆರಂಭವಾಗುತ್ತೆ. ಮರುದಿನ ಚಾರ್ಲಿಯ ಬರ್ತ್ಡೇ ಇತ್ತು. ಅವನನ್ನು ಮೀಟ್ ಆಗಲು ಅವನ ವೈಫ್ ಬರುತ್ತಾಳೆ.
ಮತ್ತು ಅವನಿಗೆ ಅವನ ತಾಯಿಯ ಆರೋಗ್ಯ ಹಾಳಾಗಿದೆ ಎಂದು ತಿಳಿಸ್ತಾಳೆ. ಡಾಕ್ಟರ್ ಪ್ರಕಾರ ಚಾರ್ಲಿ ತಾಯಿ ಬದುಕಲು ಕೆಲವೇ ತಿಂಗಳುಗಳು ಬಾಕಿದ್ದವು. ಇದೇ ವಿಷಯ ಚಾರ್ಲಿ ಮನಸ್ಸಲ್ಲಿ ಅಲ್ಕಟ್ರಾಸ್ನಿಂದ ಹೋಗಲು ಇಚ್ಛೆ ಮೂಡುವಂತೆ ಮಾಡಿತ್ತು. ಇಂಗ್ಲಿಷ್ ಕೂಡ ತನ್ನ ಪರಿವಾರದವರನ್ನು ಮೀಟ್ ಆಗಲು ಹೋದಾಗ ಇಂಗ್ಲಿಷ್ ತನ್ನ ಮಗಳ ಜೊತೆ ಮಾತಾಡುತ್ತಾ ತುಂಬಾನೇ ಅಳ್ತಾನೆ. ಯಾಕಂದ್ರೆ ಅವನ ಮಗಳು ದೊಡ್ಡವಳಾಗಿದ್ದಳು. ಅವಳ ಬಾಲ್ಯ ಕೂಡ ಅವನಿಗೆ ನೋಡಲು ಆಗಿರಲಿಲ್ಲ. ಇಂಗ್ಲಿಷ್ಗೆ ತನ್ನ ಮಗಳ ಬಾಲ್ಯದ ಬಗ್ಗೆ ನೋಡದೇ ಇರುವುದಕ್ಕೆ ತುಂಬಾನೇ ಬೇಜಾರಿತ್ತು. ಮರುದಿನ ಬೆಳಿಗ್ಗೆ ತಿಂಡಿ ತಿನ್ನುವಾಗ ಫ್ರಾಂಕ್ ಮಾರಿಸ್ ಜಾನ್ ಮತ್ತು ಚಾರ್ಲಿ ಎದುರು ಜೈಲಿನಿಂದ ಓಡುವ ಪ್ಲಾನ್ ಬಗ್ಗೆ ಹೇಳ್ತಾನೆ. ಇದನ್ನು ಉಳಿದವರು ಕೂಡ ಒಪ್ತಾರೆ. ಮತ್ತೊಂದು ದಿನ ಫ್ರಾಂಕ್ ಮಾರಿಸ್ ತನ್ನ ಸ್ನೇಹಿತರಿಗೆ ಹೇಳ್ತಾನೆ, ನನಗೆ ಇಲ್ಲಿಂದ ಹೊರಗೆ ಹೋಗಲು ಮಾರ್ಗ ಸಿಕ್ಕಿದೆ. ಇದನ್ನು ಕೇಳಿ 3 ಜನರು ದಂಗಾಗಿ ಬಿಡ್ತಾರೆ. ಮಾರಿಸ್ ಮತ್ತೆ ಪುನಃ ಹೇಳ್ತಾನೆ, ನಮ್ಮ ಸೆಲ್ನ ಗೋಡೆಗಳು ಹಳೆದಾಗಿವೆ, ಹಾಗೆ ಗಾಳಿಯಲ್ಲಿ ಉಪ್ಪಿನ ತೇವಾಂಶದಿಂದ ಗೋಡೆಗಳು ದುರ್ಬಲಗೊಂಡಿವೆ. ಒಂದು ದಿನ ನೈಲ್ ಕಟರ್ನಿಂದ ವೆಂಟಿಲೇಷನ್ ಕಿಟಕಿ ಬಳಿ ನಾನು ಕೊರೆಯುತ್ತಿದ್ದೆ. ಒಂದು ವೇಳೆ ಆ ಕಿಟಕಿ ಕೊರೆದು ಇನ್ನೂ ದೊಡ್ಡದು ಮಾಡಿದ್ರೆ ಅದು ನಮ್ಮ ಸೆಲ್ಗಳ ನಡುವಿನ ಯುಟಿಲಿಟಿ ಕಾರಿಡಾರ್ ಅಂದ್ರೆ ಬೇಸಿನ್ ಮತ್ತು ಪೈಪ್ಗಳ ಮೂಲಕ ನಮ್ಮ ಸೆಲ್ ಮೇಲೆ ತಲುಪಬಹುದು, ಅಲ್ಲಿಂದ ನೇರವಾಗಿ ಚಾವಣಿ ಮೇಲೆ. ವಾಸ್ತವವಾಗಿ ಮಾರಿಸ್ ಇಷ್ಟೆಲ್ಲ ಪ್ಲಾನ್ ಮಾಡಿದರೂ ಕೂಡ ಇಲ್ಲಿ ಒಂದು ಸಮಸ್ಯೆ ಇತ್ತು. ಜೈಲಿಂದ ಓಡಿದರೂ ಕೂಡ ಸಮುದ್ರ ಹೇಗೆ ಪಾರು ಮಾಡುವುದು ಅನ್ನುವುದು ಕ್ಲಾರೆನ್ಸ್ ಕೇಳ್ತಾನೆ. ಆದ್ರೆ ನಾವು ವೆಂಟಿಲೇಷನ್ ದೊಡ್ಡ ರಂಧ್ರವನ್ನು ಹೇಗೆ ಅವಿತಿಡಬಹುದು? ಆಗ ಮಾರಿಸ್ ತನ್ನ ಪೂರ್ತಿ ಪ್ಲಾನ್ ಹೇಳ್ತಾನೆ. ಮ್ಯಾಗಜಿನ್ ದಪ್ಪನೆ ಪುಟದಿಂದ ಮುಚ್ಚಳ ತರ ಮಾಡಿ ಅದನ್ನು ರಂಧ್ರದ ಮೇಲೆ ಇಡುತ್ತೇವೆ. ಬಳಿಕ ಅದನ್ನು ಟವೆಲ್ ಅಥವಾ ಪರದಿಂದ ಮುಚ್ಚುತ್ತೇವೆ. ಮಾರಿಸ್ ಒಂದು ಕಪೋರ್ಡ್ ಕೂಡ ಕೇಳಿದ್ದ. ಅದನ್ನು ಆ ರಂಧ್ರದ ಮುಂದೆ ಇಟ್ಟು ಆ ರಂಧ್ರವನ್ನು ಮುಚ್ಚುವನಿದ್ದ. ಜಾನ್ ಹೇಳ್ತಾನೆ, ನಾವು ಸೆಲ್ನಿಂದ ಹೊರಗೆ ಹೋದರೂ ಕೂಡ ಗಾರ್ಡ್ ಮುಂದೆ ಎಣಿಸುವಾಗ ಗೊತ್ತಾಗುತ್ತೆ. ಇದಕ್ಕೆ ಮಾರಿಸ್ ಹೇಳ್ತಾನೆ, ನಾವು ರಾತ್ರಿ ವೇಳೆ ಹೋಗ್ತೇವೆ. ಇದಕ್ಕಾಗಿ ನಮಗೆ ಕಾರ್ಡ್ ಬೋರ್ಡ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಅವಶ್ಯಕತೆ ಇದೆ. ಅದನ್ನು ನಾವು ಬೆಡ್ ಮೇಲೆ ಇಡುತ್ತೇವೆ. ಅದರಿಂದ ಗಾರ್ಡ್ಗೆ ಬೆಳಿಗ್ಗೆ ತನಕ ಏನೂ ಗೊತ್ತಾಗುವುದಿಲ್ಲ. ಈ ಕೆಲಸಕ್ಕೆ ಜಾನ್ ಸಹಾಯವಾಗ್ತಾನೆ. ಜಾನ್ ಅಸಲಿಗೆ ಸೆಲ್ಲಿನಲ್ಲಿ ಕೆಲಸ ಮಾಡ್ತಿದ್ದ. ಹೀಗಾಗಿ ಮಾರಿಸ್ ಅವನಿಗೆ ಅವರು 4ರಂತೆ ಕೂದಲು ತರಲು ಹೇಳ್ತಾನೆ. ಕ್ಲಾರೆನ್ಸ್ ಬಟ್ಟೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ. ಮಾರಿಸ್ ಅವನಿಗೆ ರೈನ್ ಕೋಟ್ ಮತ್ತು ಬೇರೆ ವಸ್ತುಗಳನ್ನು ಅಂದರೆ ರಬ್ಬರ್ ಸಿಮೆಂಟ್ ತರಲು ಹೇಳ್ತಾನೆ. ಅದರಿಂದ ಅವನು ಲೈಫ್ ಬೋಟ್ ಮತ್ತು ಲೈಫ್ ಜಾಕೆಟ್ ತಯಾರಿಸುವನಿದ್ದ. ಅದನ್ನು ತಯಾರಿಸೋದು ಅವನೊಂದು ಪಾಪ್ಯುಲರ್ ಮೆಕ್ಯಾನಿಕ್ ನಿಂದ ಕಲಿತಿದ್ದ. ಪಾಪ್ಯುಲರ್ ಮೆಕ್ಯಾನಿಕ್ ಆ ಸಮಯದ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಒಂದು ಫೇಮಸ್ ಮ್ಯಾಗಝಿನ್ ಆಗಿತ್ತು. ಮಾರಿಸ್ ಹೇಳ್ತಾನೆ, ಅವರು ಫ್ಲೋರಿಡಾದ ಐಲ್ಯಾಂಡ್ ನಿಂದ ಏಂಜಲ್ ಐಲ್ಯಾಂಡ್ ಗೆ ಹೋಗ್ತಾರೆ. ಏಂಜಲ್ ಐಲ್ಯಾಂಡ್ ಅಲ್ಕಟ್ರಾಸ್ ನಿಂದ ಅರ್ಧ ಕಿಲೋಮೀಟರ್ ದೂರವಿದ್ದು ಫ್ಲೋರಿಡಾದಿಂದ ಮತ್ತೊಂದು ತುದಿಯಲ್ಲಿತ್ತು. ಈ ಪ್ಲಾನ್ ಅವರಿಗೆಲ್ಲ ಇಷ್ಟವಾಗುತ್ತೆ. ರಾತ್ರಿ ವೇಳೆ ಮಾರಿಸ್ ಗೋಡೆ ಕೊರೆಯುವ ಮೊದಲು ಗಾರ್ಡ್ ಮೇಲೆ ಕಣ್ಣಿಡಲು ಚಾರ್ಲಿಗೆ ಹೇಳ್ತಾನೆ. ಗಾರ್ಡ್ ಬಂದಾಗ ಅವನಿಗೆ ಸೀಟಿ ಹೊಡೆಯಲು ಹೇಳಿ ಮತ್ತೆ ಗೋಡೆ ಕೊರೆಯಲು ಹೋಗ್ತಾನೆ. ಆದರೆ ಅಷ್ಟು ಸಣ್ಣ ನೈಲ್ ಕಟರ್ ಕೆಲಸಕ್ಕೆ ಬಾರದಂತಿತ್ತು. ಅದರಿಂದ ಅವನ ಕೈಗೂ ಗಾಯವಾಗುತ್ತಿತ್ತು ಮತ್ತು ತುಂಬಾನೇ ಕಷ್ಟಪಡಬೇಕಿತ್ತು. ಇದು ಅವನಿಗೆ ತುಂಬಾನೇ ತೊಂದರೆ ಕೊಡ್ತಿತ್ತು. ಒಂದು ದಿನ ಮಾರಿಸ್ ತನ್ನ ದೋಸ್ತಿಯರಿಗೆ ಹೇಳ್ತಾನೆ, ನೈಲ್ ಕಟರ್ನಿಂದ ಕೆಲಸವಾಗ್ತಿಲ್ಲ, ಹಾಗಾಗಿ ಒಂದು ದೊಡ್ಡ ವಸ್ತು ಬೇಕು. ಉಳಿದವರು ಅಂದ್ಕೊಳ್ತಾರೆ ಇವನದ್ದೆಂತ ಚೊರೆಪಟ ಅಂತ. ಆಗ ಮಾರಿಸ್ ಕಣ್ಣಿಗೆ ತನ್ನ ಕೈಲಿದ್ದ ಚಮಚ ಕಾಣುತ್ತೆ. ಮಾರಿಸ್ ತನ್ನ ಚಮಚ ಹಾಳು ಮಾಡಿ ಗಾರ್ಡ್ ಬಳಿ ಮತ್ತೊಂದು ಚಮಚ ಕೇಳ್ತಾನೆ. ಗಾರ್ಡ್ ಕೂಡ ಸಂಶಯ ಪಡೆದೆ ಚಮಚ ಬದಲಿಸಲು ಒಪ್ತಾನೆ. ಅವರು 4 ಫ್ರಂಟ್ ಡೆಸ್ಕ್ ಹತ್ತಿರ ಹೋದಾಗ ಜಾನ್ ಅಲ್ಲಿದ್ದ ಗಾರ್ಡ್ನ ತನ್ನ ಮಾತಲ್ಲಿ ಸಿಲುಕಿಸ್ತಾನೆ. ಅದೇ ಚಾನ್ಸ್ ಬಳಸಿ ಮಾರಿಸ್ ಒಂದು ಎಕ್ಸ್ಟ್ರಾ ಚಮಚ ತನ್ನ ಜೇಬಿನಲ್ಲಿ ಇಡ್ತಾನೆ. ಅದು ಅವನಿಗೆ ಸಾಕಾಗ್ತಾ ಇರಲಿಲ್ಲ. ಮರುದಿನ ಮಾರಿಸ್ ಲಿಟ್ಮಸ್ ಹತ್ತಿರ 10 ಇಂಚಿನ ನಾಣ್ಯ ಕೇಳ್ತಾನೆ. ರಾತ್ರಿ ವೇಳೆ ಲಿಟ್ಮಸ್ ಒಂದು ಸೆಲ್ನಿಂದ ಮತ್ತೊಂದು ಸೆಲ್ ಪಾಸ್ ಮಾಡಿ ಕಾಯಿನ್ ಮಾರಿಸ್ಗೆ ತಲುಪಿಸ್ತಾನೆ. ಮಾರಿಸ್ ಅದನ್ನು ನೈಲ್ ಕಟರ್ನಿಂದ ಗೀಚಿ ಅದರ ಪೌಡರ್ ತೆಗಿತಾನೆ. ಚಮಚದ ಮುಂದಿನ ಭಾಗ ಮುರಿದು ಅದರಲ್ಲಿ ನೈಲ್ ಕಟರ್ನ ಚೂಪದ ಭಾಗ ಜೋಡಿಸ್ತಾನೆ. ಅದರ ಮೇಲೆ ಕಾಯಿನ್ ಪೌಡರ್ ಇಟ್ಟು ಬೆಂಕಿಯಿಂದ ಹೊತ್ತಿಸಿ ಅದನ್ನು ಗರಂ ಮಾಡ್ತಾನೆ. ಅದರಿಂದ ಚಾಕುವಿನಿಂದ ಚೂಪದ ಚೂರು ಚಮಚಕ್ಕೆ ಅಂಟಿಕೊಳ್ಳುತ್ತೆ. ಅಸಲಿಗೆ ಆ ಸಮಯದಲ್ಲಿ ಯುನೈಟೆಡ್ ನೇಷನ್ನ ಕಾಯಿನ್ಗಳಲ್ಲಿ 89.24% ಸಿಲ್ವರ್ ಮತ್ತು 10.26% ಕಾಪರ್ ಇರುತ್ತಿತ್ತು. ಅದು ತಣ್ಣಗಾಗುತ್ತಿದ್ದಂತೆ ಮತ್ತೆ ಕೊರೆಯಲು ಆಗಲು ಶುರು ಮಾಡ್ತಾನೆ. ಆಗೊಬ್ಬ ಗಾರ್ಡ್ ಆ ಸಮಯದಲ್ಲಿ ಮಾರಿಸ್ನ ಸೆಲ್ ಹತ್ತಿರ ಬರುತ್ತಿರ್ತಾನೆ. ಚಾರ್ಲಿಯ ಗಮನ ಆ ಗಾರ್ಡ್ ಮೇಲೆ ಇರಲ್ಲ. ಹೀಗಾಗಿ ಅವನಿಗೆ ಸೀಟಿ ಹೊಡೆಯಲು ಆಗಲ್ಲ. ಅದೃಷ್ಟ ಅನ್ನುವ ಹಾಗೆ ಇಂಗ್ಲಿಷ್ ಸರಿಯಾದ ಸಮಯಕ್ಕೆ ಗಾರ್ಡ್ನ ಗಮನ ಸೆಳೀತಾನೆ. ಇದು ನೋಡಿ ಚಾರ್ಲಿ ಕೂಡಲೇ ಗೇಟ್ ಮೇಲೆ ಹೊಡೆದು ಮಾರಿಸ್ಗೆ ಸನ್ನೆ ಮಾಡ್ತಾನೆ. ಸರಿಯಾದ ಸಂದರ್ಭದಲ್ಲಿ ಮಾರಿಸ್ ಗಾರ್ಡ್ನಿಂದ ಬಚಾವಾಗ್ತಾನೆ ಮತ್ತು ಎಲ್ಲ ವಸ್ತುಗಳನ್ನು ಅವಿತಿಡ್ತಾನೆ. ಈ ಬಾರಿ ಮಾರಿಸ್ ಬಚಾವಾದರೂ ಆತ ಚಾರ್ಲಿ ಮೇಲೆ ಮತ್ತೊಮ್ಮೆ ನಂಬಿಕೆ ಇಡಲು ಸಾಧ್ಯ ಇರಲಿಲ್ಲ. ಗಾರ್ಡ್ ಹೋದ ಬಳಿಕ ಮತ್ತೆ ತನ್ನ ಕೆಲಸ ಪ್ರಾರಂಭ ಮಾಡ್ತಾನೆ. ಕೆಲವು ಸಮಯದ ಬಳಿಕ ಆ ರಂಧ್ರ ಇನ್ನೂ ದೊಡ್ಡದಾಗುತ್ತೆ. ಆದರೆ ಅಲ್ಲಿ ಒಂದು ಗ್ರಿಲ್ ಇತ್ತು. ಅದು 2 ಹುಕ್ ಆಂಕರ್ ನಿಂದ ಲಾಕ್ ಆಗಿತ್ತು. ಅದನ್ನು ಮಾರಿಸ್ ತೆರೆಯಬೇಕಾಗಿತ್ತು. ಯಾಕಂದ್ರೆ ಆತ ಅದನ್ನು ಒಡೆಯಲು ಹೋದರೆ ಸದ್ದು ಬರುತ್ತಿತ್ತು. ಅದನ್ನು ತೆರೆಯಲು ಬೇರೆ ಸಲಾಕೆ ಬೇಕಿತ್ತು. ಹೊರಗೆ ಹೋಗಲು ಸಮಯ ಸಿಕ್ಕಾಗ ಮಾರಿಸ್ ಗ್ರಿಲ್ನಿಂದ ಬಿದ್ದ ಸಿಮೆಂಟ್ ಹೊರಗೆ ಬೀಳಿಸುತ್ತಿದ್ದ. ಮರುದಿನ ಮಾರಿಸ್ಗೆ ಕಾರ್ಪೆಂಟರ್ ವರ್ಕ್ಶಾಪ್ ನಲ್ಲಿ ಒಂದು ಮರದ ತುಂಡು ಸಿಗುತ್ತೆ. ಅದರ ಮೇಲೆ ಮೆಟಲ್ನ ಪ್ಲೇಟ್ ಫಿಕ್ಸ್ ಆಗಿತ್ತು. ಆದರೆ ಅವರ ವರ್ಕ್ ನಂತರ ಮೆಟಲ್ ಡಿಟೆಕ್ಟರ್ ಒಳಗಿಂದ ಹಾದು ಹೋಗಬೇಕಾಗಿತ್ತು. ಇದಕ್ಕೆ ಐಡಿಯಾ ಮಾರಿಸ್ ಹತ್ತಿರವಿತ್ತು. ಮಾರಿಸ್ ಹಾದು ಹೋಗುತ್ತಿದ್ದಂತೆ ಮೆಟಲ್ ಡಿಟೆಕ್ಟರ್ ಹೊಡೆದುಕೊಳ್ಳತೊಡಗುತ್ತೆ. ಮಾರಿಸ್ ಆ ಮರದ ಪೀಸ್ ತೋರಿಸಿ ಹೇಳ್ತಾನೆ ಅದನ್ನು ಬಟ್ಟೆ ಸರಿ ಮಾಡಲು ತಕೊಂಡು ಹೋಗ್ತಿದ್ದಾನಂತ. ಗಾರ್ಡ್ ಅವನ ಮಾತು ಕೇಳಿದೆ ಆ ಮರದ ಪೀಸ್ ಕಸಿದುಕೊಂಡು ಬಿಡ್ತಾನೆ. ಮಾರಿಸ್ ಮೊದಲು ಒಂದು ಪ್ಲಾನ್ ಮಾಡಿದ್ದ. ಪ್ಲಾನ್ ಅಂತ ಒಂದು ಮರದ ತುಂಡು ಬೂಟ್ನ ಹೀಲ್ ನಲ್ಲಿ ಅವಿತಿಟ್ಟಿದ್ದ.
ಬಳಿಕ ಮಾರಿಸ್ ಮರದ ಪೀಸ್ನಿಂದ ಅಲ್ಲಿಯ ಗ್ರಿಲ್ ಅನ್ನು ಕಾಲಿನಿಂದ ಒತ್ತಿ ತೆರೆಯುತ್ತಾನೆ. ಅದರ ಮುಂದೆ ಪೈಪ್ ಲೈನ್ ನ ಜಾಲವಿತ್ತು. ಇದು ಅವರು ತಪ್ಪಿಸಿಕೊಂಡು ಹೋಗಲಿದ್ದ ಪ್ಲಾನ್ ಆದರೂ ಅವರಿಗೆ ದೊಡ್ಡ ಪ್ಲಾನ್ ಅವಶ್ಯಕತೆ ಇತ್ತು. ನಂತರ ಆ ಹೋಲ್ ಒಳಗೆ ಹೋಗಿ ಮೇಲೆ ನೋಡ್ತಾನೆ. ಮೇಲೆ ಹತ್ತುವುದು ಸುಲಭವಿತ್ತು. ಚಾರ್ಲಿ ಕೂಡ ತನ್ನ ಕಿಟಕಿ ಕೊರೆಯುವ ಕೆಲಸ ಶುರು ಮಾಡ್ತಾನೆ. ಮಾರಿಸ್ ಈಗ ಗಾರ್ಡ್ ಮೇಲೆ ಕಣ್ಣು ಇಡ್ತಾನೆ. ಚಾರ್ಲಿ ಕೂಡ ಮಾರಿಸ್ ನಂತೆ ಕಿಟಕಿ ಕೊರೆಯುತ್ತಾನೆ. ಮಾರಿಸ್ ಮ್ಯಾಗಝಿನ್ ಪೇಪರ್ ನಿಂದ ಕಾರ್ಡ್ ಬೋರ್ಡ್ ಮಾಡಿ ಹೋಲ್ ತನಕ ಮುಚ್ಚಳ ಮಾಡಲು ತಯಾರಾಗ್ತಾನೆ. ಅತ್ತ ಮತ್ತೊಂದು ಕಡೆ ಇಬ್ಬರು ಸಹೋದರರು ತಮ್ಮ ಕಿಟಕಿ ಕೊರೆಯುವ ಕೆಲಸ ಶುರು ಮಾಡ್ತಾರೆ. ಕೆಲವು ಸಮಯದ ನಂತರ 4 ಜನರು ತಮ್ಮಂತೆ ಕಾಣುವ ಬೊಂಬೆಗಳ ಸಿರ ಮಾಡುವ ಕೆಲಸ ಕೂಡ ಆರಂಭಿಸ್ತಾರೆ. ಒಂದು ದಿನ ಒಬ್ಬ ಗಾರ್ಡ್ ಚಾರ್ಲಿಗೆ ಪೇಂಟಿಂಗ್ ಸಾಮಾನುಗಳನ್ನು ತಂದು ಕೊಡ್ತಾನೆ. ಅಸಲಿಗೆ ಜೈಲಿನಲ್ಲಿ ಕೆಲಸ ಮಾಡುತ್ತಿದ್ದ ಇವರಿಗೆ ಕೆಲಸದ ಹಣ ಕೂಡ ಸಿಗುತ್ತಿತ್ತು. ಮರುದಿನ ಕ್ಲಾರೆನ್ಸ್ ಚುಪ್ಚಾಪಾಗಿ ಅವನ ತರಹದ ಕೂದಲು ತಂದು ಕೊಡ್ತಾನೆ. ರಾತ್ರಿ ಚಾರ್ಲಿ ಅವನಿಗೆ ಸ್ಕಿನ್ ಕಲರ್ ಕೊಡ್ತಾನೆ. ಎಲ್ಲ ವಸ್ತುಗಳು ಸಿಕ್ಕಾಗ ಮಾರಿಸ್ ತನ್ನ ಕೆಲಸ ಶುರು ಮಾಡ್ತಾನೆ. ಮಾರಿಸ್ನ ಕಾರಿಡ್ ಬೋರ್ಡ್ ಮುಚ್ಚಳ ಈಗ ಸಿದ್ಧವಿರುತ್ತೆ. ಮತ್ತು ಅವನು ಬೊಂಬೆ ತಲೆ ಮಾಡುವುದರಲ್ಲಿ ಮುಳುಗಿದ್ದ. ಕೆಲವು ದಿನಗಳ ಬಳಿಕ ಮಾರಿಸ್ನ ಮುಚ್ಚಳ ಪೂರ್ತಿಯಾಗಿ ತಯಾರಾಗುತ್ತೆ. ಅದನ್ನು ಅವನು ಗೋಡೆಯ ಕಲರ್ನಿಂದ ಪೇಂಟಿಂಗ್ ಮಾಡ್ತಾನೆ. ಮತ್ತು ಅವನ ತಲೆರೂಪ ಇರುವ ಬೊಂಬೆ ಕೂಡ ತಯಾರಾಗಿರುತ್ತೆ. ಮಾರಿಸ್ ತಲೆಯನ್ನು ಸ್ಕಿನ್ ಕಲರ್ನಿಂದ ಪೇಂಟಿಂಗ್ ಮಾಡ್ತಾನೆ. ಅದರಲ್ಲಿ ಐಬ್ರೋ ಮತ್ತು ಕಣ್ಣನ್ನು ಕೂಡ ಫಿಕ್ಸ್ ಮಾಡ್ತಾನೆ. ಉಳಿದವರು ಕೂಡ ಇದೇ ಕೆಲಸ ಮಾಡುತ್ತಿರ್ತಾರೆ. ಆದರೆ ಕಥೆಯಲ್ಲಿ ಕೇವಲ ಮಾರಿಸ್ ಬಗ್ಗೆ ಮಾತ್ರ ತೋರಿಸಲಾಗಿದೆ. ಕಾರಿಡ್ ಬೋರ್ಡ್ ನಿಂದಲೇ ಗ್ರಿಲ್ ನಂತೆ ಕಾಣುವ ವಸ್ತುವನ್ನು ಕೂಡ ತಯಾರು ಮಾಡ್ತಾನೆ. ಮತ್ತು ಅದನ್ನು ಅವರು ಅಲ್ಲಿಂದ ಓಡುವಾಗ ಗ್ರಿಲ್ಸ್ ಜಾಗದಲ್ಲಿ ಹಾಕೋರಿದ್ದರು. ಯಾಕೆಂದರೆ ಗಾರ್ಡ್ನವರಿಗೆ ಗ್ರಿಲ್ ಇದೆ ಅನ್ನೋದು ಕಾಣಲಿ ಅಂತ. ಒಂದು ರಾತ್ರಿ ಮಾರಿಸ್ ಆ ನಕಲಿ ತಲೆ ಬೆಡ್ ನಲ್ಲಿಟ್ಟು ಕಿಟಕಿಯಿಂದ ಹೊರಗೆ ಹೋಗ್ತಾನೆ ಮತ್ತು ಆ ಮುಚ್ಚಳವನ್ನು ಹಾಕ್ತಾನೆ. ನಂತರ ಯುಟಿಲಿಟಿ ಏರಿಯಾದಿಂದ ನೇರವಾಗಿ ಸೆಲ್ ಮೇಲೆ ಹೋಗ್ತಾನೆ. ಸೆಲ್ ಮೇಲೆ ತಲುಪಿದಾಗ ಅವನಿಗೆ ವೆಂಟಿಲೇಟರ್ ಕಾಣಿಸುತ್ತೆ. ಅಲ್ಲಿಂದ ಮೇಲೆ ಹೋಗಲು ಅವನಿಗೆ ಒಬ್ಬನಿಗೆ ಸಾಧ್ಯ ಇರಲಿಲ್ಲ. ಆದರೆ ಅದು ತುಂಬಾನೇ ಮೇಲೆ ಇತ್ತು. ಅದಕ್ಕೆ ರಾಡ್ಗಳು ಫಿಕ್ಸ್ ಆಗಿದ್ದವು. ದುರದೃಷ್ಟ ಅನ್ನುವಂತೆ ಮಾರಿಸ್ನ ಸೆಲ್ ಹತ್ತಿರ ಒಬ್ಬ ಗಾರ್ಡ್ ಬರ್ತಾನೆ. ಅವನು ಹೆಚ್ಚಿನ ಸಮಯ ಅಲುಗಡದೆ ಇರುವುದು ಕಂಡು ಟಚ್ ಮಾಡಿ ನೋಡ್ತಾನೆ. ಸರಿಯಾದ ಸಂದರ್ಭಕ್ಕೆ ಮಾರಿಸ್ ಮಾತ್ರ ವಾಪಸ್ ಬಂದಿದ್ದ. ಮಾರಿಸ್ ಮತ್ತು ಅವನ ಟೀಮ್ಗೆ ಈಗ ಅರಿವಾಗಿತ್ತು ತಮ್ಮ ಪ್ಲಾನ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕು ಅನ್ನೋದು. ಇನ್ನೊಂದಿನ ಮೆಸ್ ನಲ್ಲಿ ಮಾರಿಸ್ ಎಲ್ಲರಿಗೂ ಹಿಂದಿನ ದಿನದ ವಿಷಯ ತಿಳಿಸ್ತಾನೆ ಮತ್ತು ಅವರ ಬಳಿ ಅವರ ತಯಾರಿ ಬಗ್ಗೆ ಕೇಳ್ತಾನೆ. ಅಲ್ಲಿ ಜಾನ್ ತಯಾರಿ ಪೂರ್ತಿಯಾಗಿತ್ತು. ಕ್ಲಾರೆನ್ಸ್ ನ ಗೊಂಬೆ ತಯಾರಿಸುವುದು ಬಾಕಿ ಇತ್ತು. ಮಾತ್ರ ಚಾರ್ಲಿಯ ಯಾವುದೇ ತಯಾರಿ ಕೂಡ ಆಗಿರಲಿಲ್ಲ. ಚಾರ್ಲಿ ಇಲ್ಲಿ ಎಲ್ಲರಿಗಿಂತ ವೀಕ್ ಆಗಿದ್ದ. ಜಾನ್ ಹೆಚ್ಚಿನ ರೈನ್ ಕೋಟ್ ಮತ್ತು ರಬ್ಬರ್ ಸಿಮೆಂಟ್ ತಂದಿದ್ದ. ಇವತ್ತು ರಾತ್ರಿ ಜಾನ್ ಮತ್ತು ಮಾರಿಸ್ ಮೇಲೆ ಹೋಗಲು ಡಿಸೈಡ್ ಮಾಡ್ತಾರೆ. ಏಕೆಂದರೆ ಅವರು ಲೈಫ್ ಜಾಕೆಟ್ ತಯಾರಿಸೋದು ಶುರು ಮಾಡುವಂತಾಗಲು. ನಂತರ ನಾವು ನೇರವಾಗಿ ರಾತ್ರಿ ಸೀನ್ ನೋಡ್ತೇವೆ. ಅಲ್ಲಿ ಜಾನ್ ಮತ್ತು ಮಾರಿಸ್ ಸೆಲ್ ಮೇಲೆ ಹತ್ತುತ್ತಾರೆ. ಅದನ್ನು ಹಿಡಿದಾಗ ಅವರಿಗೆ ಅರಿವಾಗುತ್ತೆ ಅದನ್ನು ತುಂಡು ಮಾಡಿ ತೆಗೆಯಬಹುದಂತ. ಅದಕ್ಕಾಗಿ ಅವರಿಗೆ ಅಡ್ವಾನ್ಸ್ಡ್ ಟೂಲ್ ಬೇಕಾಗಿತ್ತು. ಆ ವೆಂಟಿಲೇಷನ್ ಸಿಸ್ಟಮ್ಗೆ ರಾಡ್ಗಳು ಫಿಕ್ಸ್ ಆಗಿದ್ದವು. ವೆಂಟಿಲೇಷನ್ ರಾಡ್ ಅನ್ನು ಯಾವುದಾದರೂ ಪೈಪ್ನಿಂದ ತೆಗೆಯಲು ಸಾಧ್ಯವಿತ್ತು. ಆದರೆ ಅದರ ಮೇಲೆ ಒಂದು ಲೋಹದ ಪ್ಲೇಟ್ ಇದ್ದು ಅದಕ್ಕೆ ರಿವೆಟ್ಸ್ ಫಿಕ್ಸ್ ಆಗಿದ್ದವು. ಅಲ್ಲಿ ಬೆಳಕಿನ ಔಟ್ಲೆಟ್ ಇತ್ತು. ಮಾರಿಸ್ ಜಾನ್ ಸಹಾಯದಿಂದ ಆ ವೆಂಟಿಲೇಟರ್ನ ರಾಡ್ ತನಕ ತಲುಪುತ್ತಾನೆ. ರಾಡ್ನ ಯಾವುದಾದರೂ ಪೈಪ್ನಿಂದ ತೆಗೆದು ಅಲ್ಲಿಂದ ಹೋಗುವ ಜಾಗ ಅವರು ಮಾಡಬಹುದಿತ್ತು. ಮರುದಿನ ಮಾರಿಸ್ಗೆ ಮ್ಯೂಸಿಕ್ ರೂಮ್ ನಲ್ಲಿ ಒಂದು ಸಣ್ಣ ಟೇಬಲ್ ಫ್ಯಾನ್ ಸಿಗುತ್ತೆ. ಅದನ್ನು ನೋಡ್ತಿದ್ದಂತೆ ಮಾರಿಸ್ ಯೋಚನೆ ಮಾಡ್ತಾನೆ, ಖಂಡಿತ ನಾವು ಇದನ್ನು ಒಂದು ಟೂಲ್ ನಂತೆ ಯೂಸ್ ಮಾಡಬಹುದು. ನನಗೆ ಸಿಗುವ ಮಿಠಾಯಿನ ಲಿಟ್ಮಸ್ಗೆ ಕೊಡುವುದಾಗಿ ಹೇಳ್ತಾನೆ. ಮತ್ತು ಲಿಟ್ಮಸ್ ಹತ್ತಿರ ಎಕ್ಸ್ಟೆನ್ಷನ್ ಕಾರ್ಡ್ ಮತ್ತೆ ಡ್ರಿಲ್ ತರುವಂತೆ ಹೇಳ್ತಾನೆ. ಯಾಕೆಂದರೆ ಲಿಟ್ಮಸ್ ಸ್ಪೇರ್ ಪಾರ್ಟ್ ನ ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡುತ್ತಿದ್ದ. ಮ್ಯೂಸಿಕ್ ಮುಗಿದಾಗ ಟೇಬಲ್ ಫ್ಯಾನ್ ಅನ್ನು ಚಾರ್ಲಿ ಒಂದು ಇನ್ಸ್ಟ್ರೂಮೆಂಟ್ ಬಾಕ್ಸ್ ನಲ್ಲಿ ಇಟ್ಟುಕೊಳ್ತಾನೆ. ಮಾರಿಸ್ ಹೊರಗೆ ಬಂದಾಗ ಗಾರ್ಡ್ ಅವರನ್ನು ಚೆಕ್ ಮಾಡಲು ಬರ್ತಾರೆ. ಮಾರಿಸ್ ಹೇಳ್ತಾನೆ, ನೋಡಿ ಚೆಕ್ ಮಾಡಿ. ಚಾರ್ಲಿ ಇಲ್ಲಿ ತುಂಬಾನೇ ಹೆದರಿದ್ದ. ಅಲ್ಲೇ ಚಾರ್ಲಿ ಸ್ವಲ್ಪ ಗಾಬರಿಗೊಂಡಿದ್ದ. ಹೀಗಾಗಿ ಗಾರ್ಡ್ ಚಾರ್ಲಿಯ ಬ್ಯಾಗ್ ಚೆಕ್ ಮಾಡ್ತಾನೆ ಮತ್ತು ಮಾರಿಸ್ನ ಹೋಗಲು ಬಿಡ್ತಾನೆ. ಒಂದು ರಾತ್ರಿ ಮಾರಿಸ್ ಫ್ಯಾನ್ಗೆ ಡ್ರಿಲ್ ಮೆಷಿನ್ ಫಿಕ್ಸ್ ಮಾಡ್ತಾನೆ. ಮತ್ತೆ ಜಾನ್ ಟಾರ್ಚ್ ಕೂಡ ತಂದಿದ್ದ. ಅಲ್ಲೇ ಜಾನ್ಗೆ ಒಂದು ಪೈಪ್ ಸಿಗುತ್ತೆ. ಅದು ಸ್ವಲ್ಪ ಮಣ್ಣಾಗಿತ್ತು. ಸ್ವಲ್ಪವೇ ಪ್ರಯತ್ನ ಮಾಡಿದ ನಂತರ ಆ ಪೈಪ್ ಕಿತ್ತು ಹೋಗುತ್ತೆ. ನಂತರ ಇಬ್ಬರು ಡ್ರಿಲ್ ಮತ್ತು ಪೈಪ್ ತಕೊಂಡು ಸೆಲ್ ಮೇಲೆ ಹೋಗ್ತಾರೆ. ಅಲ್ಲಿ ಅವರು ಪೆಟ್ರೋಲಿಂಗ್ ಮಾಡುತ್ತಿದ್ದ ಗಾರ್ಡ್ನವರಿಂದ ಹೇಗೂ ಬಚಾವಾಗ್ತಾರೆ. ಮಾರಿಸ್ ಜಾನ್ ಹೆಲ್ಪ್ ನಿಂದ ಅಲ್ಲಿ ವೆಂಟಿಲೇಟರ್ಗೆ ಉಲ್ಟ ನಿಂತುಕೊಂಡು ಅಲ್ಲಿ ರಾಡ್ ಸರಿಸಿ ಸಣ್ಣ ಜಾಗ ಮಾಡ್ತಾನೆ ಮತ್ತು ಅದರ ಮೇಲೆ ಹೋಗ್ತಾನೆ. ಡ್ರಿಲ್ ಮೂಲಕ ಆ ಲೋಹದ ರಾಡ್ಗೆ ಫಿಕ್ಸ್ ಆಗಿದ್ದ ರಿವೆಟ್ಸ್ ತೆಗಿತಾನೆ. ಒಂದು ದಿನ ಮೂವಿ ನೋಡುವಾಗ ಚಾರ್ಲಿ ಹೇಳ್ತಾನೆ, ಇನ್ನ ಕಾರ್ಡ್ ಬೋರ್ಡ್ಸ್ ಮತ್ತೆ ಕಿಟಕಿಯಿಂದ ಜಾರುತ್ತಿವೆ. ಮಾರಿಸ್ ಅವನಿಗೆ ಕಾರ್ನರ್ ನಲ್ಲಿ ರಬ್ಬರ್ ಸಿಮೆಂಟ್ ಹಾಕಲು ಹೇಳ್ತಾನೆ. ಜಾನ್ ಹೇಳುತ್ತಾನೆ, ಲೈಫ್ ಜಾಕೆಟ್ ಮತ್ತು ವೆಂಟಿಲೇಟರ್ ಕೆಲಸ ಮಂಗಳವಾರದೊಳಗೆ ಮುಗಿಯುತ್ತೆ. ಆಗ ಮಾರಿಸ್ ಮಂಗಳವಾರ ರಾತ್ರಿ ಹೋರಾಡಲು ತೀರ್ಮಾನ ಮಾಡ್ತಾನೆ. ಮರುದಿನ ಮೆಸ್ ನಲ್ಲಿ ಅವರು 4 ಕುಳಿತಿದ್ದರು. ಮಾರಿಸ್ ಡಾಕ್ ನೆನಪಲ್ಲಿ ಟೇಬಲ್ ಮೇಲೆ ಒಂದು ಹೂ ಇಡ್ತಾನೆ. ಅದು ಡಾಕ್ಗೆ ತುಂಬಾನೇ ಇಷ್ಟವಾಗಿತ್ತು. ಅದರ ಮೇಲೆ ಬೇಗನೆ ವಾರ್ಡನ್ ದೃಷ್ಟಿ ಬೀಳುತ್ತೆ. ಅಲ್ಲಿಗೆ ವಾರ್ಡನ್ ಬಂದು ರೂಲ್ಸ್ ನ ನಾಟಕ ಮಾಡಿ ಆ ಹೂವನ್ನು ಅಪ್ಪಚ್ಚಿ ಮಾಡ್ತಾನೆ ಮತ್ತು ಮಾರಿಸ್ಗೆ ರೂಲ್ಸ್ ಬ್ರೇಕ್ ಮಾಡಬಾರದು ಅಂತ ವಾರ್ನಿಂಗ್ ಮಾಡ್ತಾನೆ. ಲಿಟ್ಮಸ್ಗೆ ಇದನ್ನು ನೋಡಲಾಗದೆ ಆತ ವಾರ್ಡನ್ ನ ಹೊಡೆಯಲು ಹೇಳುತ್ತಾನೆ. ಮಾತ್ರ ಅಚಾನಕ್ ಆಗಿ ಅವನಿಗೆ ಸ್ಟ್ರೋಕ್ ಬರುತ್ತೆ. ಲಿಟ್ಮಸ್ ಅಲ್ಲೇ ಉಸಿರು ಬಿಡ್ತಾನೆ. ವಾರ್ಡನ್ ಹೇಳ್ತಾನೆ, ಕೆಲವು ಜನರು ಗೆದ್ದರೂ ಕೂಡ ಅಲ್ಕಟ್ರಾಸ್ ಜೈಲಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ. ನಂತರ ವಾರ್ಡನ್ ಆ ಹೂವನ್ನು ಮಾರಿಸ್ ಎದುರು ಬಿಸಾಡಿ ಹೋಗ್ತಾನೆ. ಅದೇ ರಾತ್ರಿ ವಾರ್ಡನ್ ಅಚಾನಕ್ ಆಗಿ ಮಾರಿಸ್ ನ ಸೆಲ್ ಚೆಕ್ ಮಾಡಲು ಬರ್ತಾನೆ ಮತ್ತು ಅವನ ಕಾರಿಡ್ ಬೋರ್ಡ್ ಹತ್ತಿರ ಬಂದು ಕುತ್ಕೊಳ್ತಾನೆ. ಗಾರ್ಡ್ ಮೆಟಲ್ ಡಿಟೆಕ್ಟರ್ ನಿಂದ ಅವನು ಸೆಲ್ ಚೆಕ್ ಮಾಡ್ತಾನೆ. ಮಾರಿಸ್ ಇಲ್ಲಿ ಗಾಬರಿಗೊಳ್ಳುವುದೇ ಇಲ್ಲ. ವಾರ್ಡನ್ ಅಲ್ಲಿಂದ ಹೋದಾಗ ಮಾರಿಸ್ ನೆಮ್ಮದಿ ಉಸಿರು ಬಿಡ್ತಾನೆ. ಬಳಿಕ ವಾರ್ಡನ್ ಗಾರ್ಡ್ ಹತ್ತಿರ ಮಾರಿಸ್ನ ಬಗ್ಗೆ ಕೇಳ್ತಾನೆ.
ಗಾರ್ಡ್ ಹೇಳ್ತಾನೆ ಅಂತ ವಿಶೇಷ ಏನೂ ಇಲ್ಲ, ಜಸ್ಟ್ ಚಾರ್ಲಿ ಜೊತೆ ಅರ್ಧರಾತ್ರಿವರೆಗೆ ಮಾತಾಡ್ತಾ ಇರ್ತಾನೆ. ವಾರ್ಡನಿಗೆ ಅವನನ್ನು ಮತ್ತೊಂದು ಸೆಲ್ಗೆ ಶಿಫ್ಟ್ ಮಾಡಲು ಹೇಳ್ತಾನೆ. ಗಾರ್ಡ್ ಹೇಳ್ತಾನೆ ಮಾರಿಸ್ನ ಮತ್ತೊಂದು ಕಡೆಗೆ ಕಳಿಸಲು ಕೆಲವು ಪೇಪರ್ ವರ್ಕ್ ಮಾಡಬೇಕು, ಅದಕ್ಕಾಗಿ ಬುಧವಾರ ತನಕ ಸಮಯ ಬೇಕು. ವಾರ್ಡನ್ ಮಾರಿಸ್ನ ಮಂಗಳವಾರ ಬೆಳಿಗ್ಗೆ ಒಳಗೆ ತೆಗೆಯಲು ಆರ್ಡರ್ ಕೊಡ್ತಾನೆ. ಅಸಲಿಗೆ ಮಾರಿಸ್ ಮಂಗಳವಾರ ರಾತ್ರಿ ಓಡಲು ಪ್ಲಾನ್ ಮಾಡಿದ್ದ. ಇಲ್ಲಿ ಮಾರಿಸ್ನ ಮಂಗಳವಾರ ಬೆಳಿಗ್ಗೆ ಶಿಫ್ಟ್ ಮಾಡಲು ವಾರ್ಡನ್ ಹೇಳಿದ್ದ. ಮತ್ತೊಂದಿನ ಉಲ್ಫ್ನ ನೋಡ್ತೇವೆ. ಆತ ಸಾಲಿಟರಿ ಕಂಪನ್ಮೆಂಟ್ನಿಂದ ಬಿಡುಗಡೆಗೊಂಡಿದ್ದ. ಅವನನ್ನು ಆಗಷ್ಟೇ ಕತ್ತಲಿನ ಜಾಗದಿಂದ ತೆಗೆಯಲಾಗಿತ್ತು. ಮಾರಿಸ್ನ ನೋಡಿ ಉಲ್ಫ್ ಅವನನ್ನು ಜೀವಂತ ಕೊಲ್ಲೋ ಬೆದರಿಕೆ ಹಾಕ್ತಾನೆ. ಅವನು ಹೋದ ಬಳಿಕ ಜಾನ್ ಅವನಿಗೆ ಸಮಾಧಾನವಾಗಿರಲು ಹೇಳ್ತಾನೆ. ಮಾರಿಸ್ ಹೇಳ್ತಾನೆ ನಾನು ಅವನಿಗೆ ಹೆಚ್ಚು ಸಮಯ ಕೂಡ ಕೊಡಲ್ಲ ಮತ್ತು ಹೇಳುತ್ತಾನೆ ನಾವು ಇವತ್ತು ರಾತ್ರಿಯೇ ಓಡ್ತೇವೆ. ಹೊರಗಡೆ ಮೈದಾನದಲ್ಲಿ ಉಲ್ಫ್ ಚಾಕು ತಕೊಂಡು ಮಾರಿಸ್ನ ಕೊಲ್ಲಲು ಬರ್ತಾನೆ. ಆದರೆ ಮಾರಿಸ್ ತನಕ ತಲುಪುವ ಮೊದಲೇ ಇಂಗ್ಲಿಷ್ ಅವನನ್ನು ತಡಿತಾನೆ. ಅವನ ಚಾಕು ಕಸಿದು ತನ್ನ ಜೊತೆ ತಕೊಂಡು ಹೋಗ್ತಾನೆ. ಏಕೆಂದರೆ ಇಂಗ್ಲಿಷ್ನ ಕಪ್ಪು ಜನರ ಗ್ಯಾಂಗ್ ಇತ್ತು. ಹೀಗಾಗಿ ಉಲ್ಫ್ ಅವನಿಗೆ ಏನು ಮಾಡಲ್ಲ. ರಾತ್ರಿ ವೇಳೆ ಇಂಗ್ಲಿಷ್ ಬುಕ್ಸ್ ಮತ್ತು ಮ್ಯಾಗಝಿನ್ ತಕೊಂಡು ಮಾರಿಸ್ ಹತ್ರ ಬರ್ತಾನೆ. ಮ್ಯಾಗಝಿನ್ ಕೊಟ್ಟ ನಂತರ ಮಾರಿಸ್ ಇಂಗ್ಲಿಷ್ಗೆ ಶೇಕ್ ಹ್ಯಾಂಡ್ ಮಾಡಿ ಗುಡ್ ಬೈ ಹೇಳ್ತಾನೆ. ಇದರಿಂದ ಇಂಗ್ಲಿಷ್ಗೆ ಅರ್ಥವಾಗುತ್ತೆ ಮಾರಿಸ್ ಇವತ್ತು ರಾತ್ರಿ ಎಸ್ಕೇಪ್ ಆಗ್ತಿದ್ದಾನೆ. ಇಂಗ್ಲಿಷ್ ಕೂಡ ಅವನಿಗೆ ಗುಡ್ ಬೈ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಪ್ಲಾನ್ ಅಂತ ಲೈಟ್ ಬಂದಾದಾಗ ಎಲ್ಲರೂ ಹೊರಗಡೆ ಸಿಗ್ತಾರೆ. ಮಾರಿಸ್ ಚಾರ್ಲಿನ ಕರೀತಾನೆ. ಚಾರ್ಲಿ ಮಾತ್ರ ತುಂಬಾನೇ ಹೆದರಿದ್ದ. ಎಲ್ಲರೂ ಈಗ ಸೆಲ್ ಮೇಲೆ ಹತ್ತಲು ಶುರು ಮಾಡ್ತಾರೆ. ಗಾರ್ಡ್ಸ್ ರೌಂಡ್ಸ್ ನಲ್ಲಿದ್ದರು. ಮಾರಿಸ್ ಸೆಲ್ ನಲ್ಲಿ ನೋಡಿದಾಗ ಅಲ್ಲಿ ಗೊಂಬೆ ತಲೆ ನೋಡಿ ಮುಂದೆ ಹೋಗ್ತಾನೆ. ಆತ ಚಾರ್ಲಿ ಮಕ್ಕಳಂತೆ ಅಳುತ್ತಿದ್ದ. ಸೆಲ್ ಮೇಲೆ ಹತ್ತುವಾಗ ಮಾರಿಸ್ ಕೆಳಗೆ ಚಾರ್ಲಿನ ನೋಡ್ತಾನೆ. ಚಾರ್ಲಿ ಮಾತ್ರ ಬರುವುದೇ ಇಲ್ಲ. ಅವನಿಗಾಗಿ ಇವರು ಕಾಯಲು ಟೈಮ್ ಕೂಡ ಇರುವುದಿಲ್ಲ. ಹೀಗಾಗಿ ಲೈಫ್ ಜಾಕೆಟ್ ತಕೊಂಡು ವೆಂಟಿಲೇಟರ್ ಹತ್ತಿರ ಹೋಗ್ತಾರೆ. ಮೊದಲು ಕ್ಲಾರೆನ್ಸ್ ಮೇಲೆ ಹೋಗ್ತಾನೆ ಮತ್ತು ಮುಚ್ಚಳವೊಂದನ್ನು ಬೀಳಿಸ್ತಾನೆ. ಲೈಟ್ ಹೌಸ್ನ ಗಾರ್ಡ್ ಆತ ಲೈಟ್ ತಿರುಗಿಸ್ತಾನೆ. ಆದರೆ ಏನು ಕಾಣಿಸ್ತಾ ಇದ್ದಾಗ ಲೈಟ್ ಬಂದ್ ಮಾಡ್ತಾನೆ. ಕ್ಲಾರೆನ್ಸ್ ಮಹಡಿ ಮೇಲೆ ಬರ್ತಾನೆ. ಅವನ ಹಿಂದೆ ಮಾರಿಸ್ ಮತ್ತು ಜಾನ್ ಕೂಡ ಮೇಲೆ ಬರ್ತಾರೆ. ಆತ ಚಾರ್ಲಿಗೆ ಈಗ ಅರಿವಾಗಿತ್ತು ಇಷ್ಟು ವರ್ಷ ಕಾದು ಇನ್ನು ಹೊರಗೆ ಹೋಗದಿದ್ದರೆ ಹೇಗೆ ಅನ್ನೋದು. ಅವನು ಕ್ಯಾರೆಟ್ ಬೋರ್ಡ್ ಸರಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ಅದು ಅಂಟಿಕೊಂಡಿತ್ತು. ಕ್ಯಾರೆಟ್ ಬೋರ್ಡ್ ಸಡಿಲವಾಗಿದ್ದರಿಂದ ಮಾರಿಸ್ ಅದಕ್ಕೆ ರಬ್ಬರ್ ಸಿಮೆಂಟ್ ಹಾಕಲು ಹೇಳಿದ್ದ. ಆದರೆ ಚಾರ್ಲಿ ಸ್ವಲ್ಪ ಹೆಚ್ಚಿನ ಸಿಮೆಂಟ್ ಹಾಕಿ ಬಿಟ್ಟಿದ್ದ. ಕ್ಯಾರೆಟ್ ಬೋರ್ಡ್ ತೆಗೆಯಲು ಬಾರದಿದ್ದಾಗ ಚಾರ್ಲಿ ಅದನ್ನು ಮುರಿದು ಬಿಡ್ತಾನೆ ಮತ್ತು ಮೇಲೆ ಹೋಗಲು ಹೋಗ್ತಾನೆ. ಇತ್ತ ಮೇಲೆ ಮೂವರು ಮುಂದೆ ಹೋಗುತ್ತಿದ್ದರು. ಬಿಲ್ಡಿಂಗ್ ನ ಮತ್ತೊಂದು ಬದಿಗೆ ಹೋದ ಬಳಿಕ ಮಾರಿಸ್ ಬಹುಶಃ ಚಾರ್ಲಿ ಕೂಡ ಬರಲಿ ಅಂತ ನೋಡ್ತಾನೆ. ಚಾರ್ಲಿ ಸೆಲ್ ಮೇಲೆ ಹತ್ತುತ್ತಿದ್ದ. ಮಾರಿಸ್ ಕ್ಲಾರೆನ್ಸ್ ಮತ್ತು ಜಾನ್ ಬಿಲ್ಡಿಂಗ್ ಮೇಲೆ ತಲುಪಿ ತಮ್ಮ ಲೈಫ್ ಜಾಕೆಟ್ ಧರಿಸ್ತಾರೆ. ಅಲ್ಲಿಯ ಪೈಪ್ ನ ಮೂಲಕ ಕೆಳಗೆ ಇಳಿಯಲು ಆರಂಭಿಸ್ತಾರೆ. ಅಲ್ಲಿಂದ ಇಳಿದ ಬಳಿಕ ಮುಂದೆ ಹೋಗಲು ಶುರು ಮಾಡ್ತಾರೆ. ಮತ್ತೊಂದೆಡೆ ಚಾರ್ಲಿ ವೆಂಟಿಲೇಟರ್ ನತ್ತ ತಲುಪಿದ್ದ. ಅಲ್ಲಿಂದ ಮೇಲಿದ್ದ ರಾಡ್ ಹಿಡಿಯಲು ಪ್ರಯತ್ನ ಮಾಡ್ತಾನೆ. ಆದರೆ ಅದು ತುಂಬಾನೇ ಮೇಲಿತ್ತು. ಅದನ್ನು ಬೇರೆಯವರ ಸಹಾಯವಿರದೆ ತಲುಪುವುದು ಕಷ್ಟವಾಗಿತ್ತು. ಇತ್ತ ಮೂವರು ಬ್ಯಾರಿಕೇಡ್ ಪಾರು ಮಾಡಿ ನೀರಿನ ಟ್ಯಾಂಕ್ ಹತ್ತಿರದಿಂದ ಸಮುದ್ರದತ್ತ ಹೋಗ್ತಾರೆ. ಅಸಲಿಗೆ ಮೂವಿ ಶೂರಿನಲ್ಲಿ ವಾರ್ಡನ್ ಮಾರಿಸ್ನ ಭೇಟಿಯಾಗಲು ಕೇಳಿದಾಗ ಅಲ್ಲಿ ಅಲ್ಕಟ್ರಾಜ್ ಜೈಲಿನ ಮಾಡೆಲ್ ಇಡಲಾಗಿತ್ತು. ಅದನ್ನು ಮಾರಿಸ್ ತುಂಬಾನೇ ಧ್ಯಾನವಿಟ್ಟು ನೋಡಿದ್ದ. ಮೂವರೀಗ ಗಾರ್ಡ್ನವರಿಂದ ಬಚಾವಾಗುತ್ತಾ ಕಿನಾರೆ ತನಕ ತಲುಪುತ್ತಾರೆ. ಜಾಕೆಟ್ ಮತ್ತು ಲೈಫ್ ಬೋಟ್ ನಲ್ಲಿ ಗಾಳಿ ತುಂಬಿಸಲು ಆರಂಭಿಸುತ್ತಾರೆ. ಅತ್ತ ಚಾರ್ಲಿ ತುಂಬಾನೇ ಪ್ರಯತ್ನ ಮಾಡಿ ಸೋತು ಬಿಡ್ತಾನೆ. ಆತ ಹೆದರಿಕೆಯಲ್ಲಿ ಮತ್ತೊಮ್ಮೆ ಸಿಕ್ಕ ಅವಕಾಶ ಕಳೆದುಕೊಂಡಿದ್ದ. ಯಾಕೆಂದರೆ ಮೊದಲೊಂದು ಬಾರಿ ಓಡಲು ಪ್ರಯತ್ನ ಪಟ್ಟು ಆತ ಸುಲಭದಲ್ಲಿ ಸಿಲುಕಿದ್ದ. ಮಾರಿಸ್ ಅವನಿಗೆ ಸಹಾಯ ಮಾಡಲು ಬಂದದ್ದು ಅದು ಅವನ ಎರಡನೇ ಅವಕಾಶ ಆಗಿತ್ತು. ಆದರೆ ಆತ ಮಾರಿಸ್ನ ಮಾತನ್ನು ಕೇಳಲೇ ಇಲ್ಲ. ಇತ್ತ ಮೂವರು ಲೈಫ್ ಬೋಟ್ ನಲ್ಲಿ ಗಾಳಿ ತುಂಬಿಸ್ತಾರೆ. ಸಮುದ್ರದಲ್ಲಿ ಇಳಿದು ಈಜುತ್ತ ಅಲ್ಲಿಂದ ಹೊರಟು ಬಿಡ್ತಾರೆ. ಈಗ ಬೆಳಿಗ್ಗೆ ಗಾರ್ಡ್ ಎಲ್ಲರನ್ನು ಎಬ್ಬಿಸಲು ಬರ್ತಾನೆ. ಅಲ್ಲಿ ಚಾರ್ಲಿ ಹತಾಶೆ ಮತ್ತು ನಿರಾಸೆಗೊಂಡಿದ್ದ. ಗಾರ್ಡ್ ಮಾರಿಸ್ನ ಕರೀತಾನೆ. ಅವನು ಎಳೆದಿದ್ದಾಗ ಗಾರ್ಡ್ ಅವನ ಸೆಲ್ಗೆ ಹೋಗ್ತಾನೆ. ಅವನು ಮಾರಿಸ್ನ ಮೇಲಿದ್ದ ಬಟ್ಟೆ ಸೇರಿಸಿದಾಗ ಅದರ ಮೇಲಿದ್ದ ಬೊಂಬೆ ಬೀಳುತ್ತೆ. ಗಾರ್ಡ್ ಕೂಡಲೇ ವಿಷಲ್ ಉತ್ತಾನೆ. ಅವನಿಗೆ ಕರೆಂಟ್ ಶಾಕ್ ಹೊಡೆದಂತಾಗಿತ್ತು. ಹಾಗೆ ಸೈರನ್ ಹೊಡೆತೊಡಗುತ್ತೆ. ಸೈರನ್ ಸದ್ದು ಕೇಳಿ ಇಂಗ್ಲಿಷ್ ನಸುನಾಗ್ತಾನೆ. ಬಳಿಕ ಅವರ ಸರ್ಚ್ ಆಪರೇಷನ್ ಶುರುವಾಗುತ್ತೆ. ಹೆಲಿಕಾಪ್ಟರ್ ನಲ್ಲಿ ವಾರ್ಡನ್ ಏಂಜಲ್ ಐಲ್ಯಾಂಡ್ ಗೆ ತಲುಪ್ತಾನೆ. ಏಂಜಲ್ ಐಲ್ಯಾಂಡ್ ನಲ್ಲಿ ಪೊಲೀಸ್ಗೆ ಕ್ಲಾರೆನ್ಸ್ ನ ರಿಂಗ್ ಕೋಟ್ ನಲ್ಲಿದ್ದ ಸಣ್ಣ ಬ್ಯಾಗ್ ಸಿಗುತ್ತೆ. ಅದರಲ್ಲಿ ಕೆಲವು ಫೋಟೋಸ್ ಗಳಿದ್ದವು. ವಾರ್ಡನ್ ಹೇಳ್ತಾನೆ ಅವರು ಮುಳುಗಿರಬಹುದು, ಇಲ್ಲಾಂದ್ರೆ ಇದನ್ನು ಅವರು ತಮ್ಮ ಜೊತೆ ತೆಗೆದುಕೊಂಡು ಹೋಗ್ತಿದ್ದರು. ಆಫೀಸರ್ ಹೇಳ್ತಾನೆ ಬಹುಶಃ ಅವರು ಬೇಕಂತಲೇ ಬಿಟ್ಟಿರಬಹುದು. ಅಲ್ಲೇ ಕಲ್ಲುಗಳ ನಡುವೆ ವಾರ್ಡನ್ಗೆ ಒಂದು ಹೂ ಸಿಗುತ್ತೆ. ಅದು ಡಾಗ್ಗೆ ಇಷ್ಟವಾಗಿತ್ತು. ವಾರ್ಡನ್ ಬಂದು ಆಫೀಸರ್ಗೆ ಹೇಳ್ತಾನೆ ಅವನನ್ನು ಅಥಾರಿಟಿ ವಾಷಿಂಗ್ಟನ್ಗೆ ಕರೆದಿದ್ದಾರೆ. ವಾರ್ಡನ್ ಮತ್ತೆ ಕೇಳ್ತಾನೆ ಏನು ಈ ಹೂಗಳು ಈ ಐಲ್ಯಾಂಡ್ ನಲ್ಲಿ ಬೆಳೆಯುತ್ತವ? ಆಫೀಸರ್ ಹೇಳ್ತಾನೆ ಇಲ್ಲ, ಈ ಹೂವು ಅಲ್ಕಟ್ರಾಜ್ ಐಲ್ಯಾಂಡ್ ನಲ್ಲಿ ಇರ್ತವೆ. ಆಫೀಸರ್ ಹೇಳ್ತಾನೆ ನಿನ್ನೆ ರಾತ್ರಿ ಗಾಳಿ ಜೋರಾಗಿತ್ತು, ಅಲೆಗಳು ಕೂಡ ಜೋರಾಗಿದ್ದವು. ಆದರೆ ವಾರ್ಡನ್ ಹೇಳ್ತಾನೆ ಅವರು ಮುಳುಗಿ ಸತ್ತಿರಬಹುದು. ಆದ್ರೆ ಅವನ ಕೈಯಲ್ಲಿ ಹೂ ಇತ್ತು. ಅವರು ಈ ಐಲ್ಯಾಂಡ್ ತನಕ ತಲುಪಿದ್ದರು. ವಾರ್ಡನ್ ಕೋಪದಲ್ಲಿ ಆ ಹೂವನ್ನು ಅಪ್ಪಚ್ಚಿ ಮಾಡಿ ನೀರಿಗೆ ಬಿಸಾಡ್ತಾನೆ. ಸಲಿಗೆ ವಾರ್ಡನ್ಗೆ ಆ ಮೂವರು ಕೈದಿಗಳು ತಪ್ಪಿಸಿಕೊಂಡು ಹೋದ ವಿಷಯ ಅರ್ಥವಾಗಿತ್ತು. ಕೈ ಹಿಸುಕಿಕೊಳ್ಳುವಂತ ಪರಿಸ್ಥಿತಿ. ಅಲ್ಕಟ್ರಾಜ್ ಜೈಲಿನ ಮರ್ಯಾದೆ ಉಳಿಸಲು ಆತ ಬಯಸಿದ್ದ. ಸಿನಿಮಾ ಕೊನೆಯಲ್ಲಿ ಹೇಳಲಾಗುತ್ತೆ ಮಾರಿಸ್ ಕ್ಲಾರೆನ್ಸ್ ಜಾನ್ ನ ಹುಡುಕಲು ದೊಡ್ಡ ಸರ್ಚ್ ಆಪರೇಷನ್ ಮಾಡಲಾಗಿತ್ತು. ಏಜೆನ್ಸಿಗೆ ಅವರ ಬಾಡಿ ಸಿಕ್ಕಿರಲಿಲ್ಲ. ಹೀಗಾಗಿ ಅವರು ಉಳಿದಿರಬಹುದು. ಇದರ ನಂತರ 1 ವರ್ಷ ಒಳಗೆ ಅಲ್ಕಟ್ರಾಜ್ ಜೈಲ್ ಬಂದ್ ಮಾಡಲಾಯಿತು. ಹಾಗೆ ಈ ಸಿನಿಮಾ ಹಲವಾರು ಪ್ರಶ್ನೆಗಳೊಂದಿಗೆ ಮುಗಿಯುತ್ತೆ. ಅಲ್ಕಟ್ರಾಜ್ ಜೈಲನ್ನು ಬಂದ್ ಮಾಡಿ ಮ್ಯೂಸಿಯಂ ಮಾಡಲಾಯಿತು. ಅಲ್ಲಿ ಅವರು ಉಪಯೋಗ ಮಾಡಿದ ವಸ್ತುಗಳನ್ನು ಹಾಗೆ ಇಡಲಾಗಿತ್ತು.
ಅವುಗಳನ್ನು ಅವರು ಜೈಲಿನಿಂದ ತಪ್ಪಿಸಿಕೊಂಡು ಓಡಲು ಬಳಸಿದ್ದರು. ಇಲ್ಲಿರೋ ಗೊಂಬೆಗಳು ಅವರು ಮಾಡಿದ್ದರು. ಅದನ್ನು ಅವರು ಬೆಡ್ ಮೇಲೆ ಇಡ್ತಿದ್ದರು, ಏಕೆಂದರೆ ಗಾರ್ಡ್ಗೆ ಸಂಶಯ ಬರಬಾರದು ಅಂತ. ಇಲ್ಲಿರೋ ಕಾರ್ಡ್ ಬೋರ್ಡ್ಸ್ ಅದನ್ನು ಅವರು ಮಾಡಿದ್ದರು. ಇಲ್ಲಿರೋ ಕೆಲವು ವಸ್ತುಗಳಿಂದ ನೆಲ ಅಗೆಯುತ್ತಿದ್ದರು. ಇದು ಸೆಲ್ ಮೇಲಿದ್ದ ಅವರ ವರ್ಕ್ಶಾಪ್. ಇದು ಆ 3 ಜನರು ಖತರ್ನಾಕ್ ಜೈಲಿಂದ ತಪ್ಪಿಸಿಕೊಂಡು ಹೋದವರು. ಇವರನ್ನು ಹುಡುಕಲು ಪ್ರಯತ್ನ ಪಟ್ಟರು. ಕೊನೆಗೆ ಇವರು ಯಾರು ಅವರಿಗೆ ಸಿಗಲೇ ಇಲ್ಲ. ಇದಾಗಿತ್ತು ಈ ಸಿನಿಮಾದ ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.